ಹಲೋ ಮಾರಿಯ ಬ್ಯೂಟಿಫುಲ್ ಬಟರ್ಫ್ಲೈಸ್. ಇಲ್ಲಿ ಬ್ಯೂಟಿಫುಲ್ ಆಗಿ 3 ಕಾರ್ಡ್ಸ್ ಇದ್ದಾವೆ. ದ ಚಾರಿಟ್, ಜಸ್ಟಿಸ್, 6 ಆಫ್ ಕಪ್ಸ್ ಇದ್ದಾವೆ. ಒಂದನ್ನ ಸೆಲೆಕ್ಟ್ ಮಾಡಿ ಕಾರಣನ ಹುಡುಕನ. ನೀವು ಪ್ರೀತಿಸ್ತಿದ್ದ ವ್ಯಕ್ತಿ, ನಿಮ್ಮನ್ನು ಪ್ರೀತಿಸ್ತಿದ್ದ ವ್ಯಕ್ತಿ ಯಾಕೆ ನಿಮ್ಮಿಂದ ದೂರ ಆದ್ರು? ರೀಸನ್ ಹೇಳಿ ದೂರ ಆದ್ರ, ರೀಸನ್ ಹೇಳ್ದಿರ ದೂರ ಆದ್ರ? ಅವರ ಮನಸ್ಸಲ್ಲಿ ಯಾವ ಆಲೋಚನೆ ಇದೆ ನಿಮ್ಮ ಬಗ್ಗೆ ನೋಡೋಣ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನೋಡೋಣ, ಒಂದೊಂದಾಗಿ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಯಾರು ಈ ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಸೋಲ್ಮೇಟ್, ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮಿಂದ ದೂರ ಆಗೋದಕ್ಕೆ ಮೇಯ್ನ್ ಆಗಿ ನಾನು ಇಲ್ಲಿ ನೋಡ್ತಿರೋ ರೀಸನ್ ಏನು ಅಂದರೆ, ಅವರು ತುಂಬ ದೊಡ್ಡ ಲೈಫ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಲೈಫ್ ಬಗ್ಗೆ. ತುಂಬ ಗ್ರೋ ಆಗಬೇಕು ಲೈಫಲ್ಲಿ ಅಂತ ಲೈಫ್ ಬಗ್ಗೆ ತುಂಬ ತುಂಬ ಐಡಿಯಾಸ್ ಇದ್ದಾವೆ. ಓಕೆನಾ? ಅವರು ಚೆನ್ನಾಗಿ ಮನಿ ಅರ್ನ್ ಮಾಡಬೇಕು, ಸಕ್ಸಸ್ ಮಾಡಬೇಕು, ಕೆರಿಯರ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಅವರು ನಿಮ್ಮಿಂದ ದೂರ ಇದ್ದಾರೆ ಅಂತ ಆ ಕಾರ್ಡ್ ಹೇಳ್ತಿದೆ. ಸೊ ಇಲ್ಲಿ ನೋಡಿ, ಗೆಟ್ ಅವೇ, ಸೀಕ್ರೆಟ್ ಸಪ್ರೆಷನ್ಸ್ ಅಂತ ಬಂದಿದೆ. ಸೊ ಗೆಟ್ ಅವೇ ಈ ಕಾರ್ಡ್ ಹೇಳೋ ಪ್ರಕಾರ ತುಂಬ ಒತ್ತಡದಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ತಿದೆ ಆ ಕಾರ್ಡು. ನೋಡೋಣ, ಇನ್ನು ಕೆಲವೊಂದು ಕಾರ್ಡ್ಸ್ನ ಕಲೆಕ್ಟ್ ಮಾಡೋಣ. ಮತ್ತಷ್ಟು ಅವರ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ನಾವು ಇವತ್ತು ಟ್ಯಾರೋಟ್ ಮೂಲಕ ನೋಡೋಣ. ಜಸ್ಟಿಸ್ ಕಾರ್ಡ್ ಬಂದಿದೆ, ಪ್ರೆಗ್ನೆನ್ಸಿ ಕಾರ್ಡ್ ಬಂದಿದ್ದಾವೆ. ಸೊ ನಾನಿಲ್ಲಿ ನೋಡ್ತಿರೋ ಪ್ರಕಾರ ಅಂದರೆ, ಇದು ನಿಮ್ಮ ಲೈಫಲ್ಲಿ ಇವರು ಪ್ರೀತಿಸ್ತಿಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಅವರ ಫ್ಯಾಮಿಲಿ, ಸೊಸೈಟಿ, ಅವರ ಕೆರಿಯರ್ ಬಗ್ಗೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ತೋರಿಸುತ್ತೆ ಈ ಕಾರ್ಡು. ಇಲ್ಲಿ ನೋಡಿ, 2 ಅನಿಮಲ್ಸ್ ಇದಾವಲ್ಲ, ಅದೊಂದು ಬ್ಲ್ಯಾಕು ವೈಟು. ಕನ್ಫ್ಯೂಷನ್ಸ್ ಇದ್ದಾವೆ ಅವರ ಲೈಫಲ್ಲಿ ನಿಮ್ಮ ಲವ್ ಬಗ್ಗೆ. ಓಕೆನಾ? ಅವರು ತುಂಬ ಬೋಲ್ಡಾಗಿ ಥಿಂಕ್ ಮಾಡೋ ವ್ಯಕ್ತಿ. ಓಕೆನಾ? ಅವರ ಡಿಸಿಷನ್ನೇ ಫೈನಲ್ ಡಿಸಿಷನ್ ಆಗುತ್ತೆ ನಿಮ್ಮ ಮದುವೆದಲ್ಲಿ. ಆ ರೀತಿ ಆ ಕಾರ್ಡು ನಿಮಗೆ ತೋರಿಸ್ತಿದೆ. ಸೊ ಈ ಕಾರ್ಡ್ ಹೇಳೋ ಪ್ರಕಾರ ನಿಮ್ಮ ಮ್ಯಾರೇಜ್ಗೆ ಫ್ಯಾಮಿಲಿ ಆ್ಯಂಡ್ ಸೊಸೈಟಿಯಲ್ಲಿ ಆಗೋ ಕ್ವಶನ್ಸ್ ಅಥವಾ ನೆಗೆಟಿವ್ ಪರ್ಸನ್ನ ಹೆದರಾಕೊಳ್ಳುವಂತಹ ಸಿಚುವೇಶನ್ ಅವರು ಫೇಸ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರೆ ಅಂತ ಈ ಕಾರ್ಡ್ ತೋರಿಸ್ತಿದೆ. ಸೊ ಅವರು ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ಹೇಳೋದಿಲ್ಲ ಈ ಕಾರ್ಡ್. ಓಕೆನಾ? ನಿಮ್ಮನ್ನು ಮದುವೆ ಆಗಬೇಕಾದ್ರೆ ಬರುವಂತಹ ಕೆಲವೊಂದು ಪರಿಸ್ಥಿತಿಗಳಿದಾವಲ್ವ, ಎಲ್ಲರಿಗೂ ಅವ್ರ ಫ್ಯಾಮಿಲಿ ಅವ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಟಿರ್ತಾರೆ. ಅವ್ರಿಗೆಲ್ಲ ಆನ್ಸರ್ ಕೊಡಬೇಕಾಗಿರುತ್ತೆ. ಓಕೆ, ಟ್ರೈ ಮಾಡಿದ್ರೆ ನೀವಿಬ್ಬರು ಒಂದಾಗ್ಬೋದು, ಬಟ್ ಅವ್ರಿಗೆ ಹೆದರಿಕೆ ಇದೆ ಮನಸ್ಸಲ್ಲಿ ಅಲ್ವಾ. ದ ಚಾರಿಟ್ ಕಾರ್ಡ್ ಹೇಳೋ ಪ್ರಕಾರ ಕನ್ಫ್ಯೂಷನ್ಸ್ ಇದೆ. ಓಕೆನಾ? ಅವರು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ. ಓಕೆನಾ? ಅಂದರೆ ಅವರು ಲೈಫಲ್ಲಿ ಲವ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದಿಲ್ಲ. ಅವರ ಫ್ಯಾಮಿಲಿ, ಮನಿ, ಕೆರಿಯರ್, ನಿಮ್ಮ ಫ್ಯಾಮಿಲಿ ಪ್ರತಿಯೊಂದು ಚೆನ್ನಾಗಿರಬೇಕು ಅಂತ ಬಯಸೋ ವ್ಯಕ್ತಿಗಳು. ತುಂಬ ಬೋಲ್ಡಾಗಿ, ತುಂಬ ದೊಡ್ಡ ವ್ಯಕ್ತಿಗಳ ಥರ ನಿರ್ಧಾರ ತಗೊಳ್ತಾರೆ. ಅದಕ್ಕೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಆ ಕಾರ್ಡ್ ಹೇಳ್ತಿದೆ. ಓಕೆ, ಸೊ ದ ಸೀಕ್ರೆಟ್ ಕಾರ್ಡ್ ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ತಿದೆ. ಸೊ ತುಂಬ ಕ್ಲಿಯರ್ ಆಗಿ ನಿಮ್ಮ ಫೀಲಿಂಗ್ಸ್ನ ವ್ಯಕ್ತಪಡಿಸದೇ ಇರೋವಂಥದ್ದು. ಓಕೆನಾ? ಅವರ ಮನಸ್ಸಲ್ಲಿ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ನಿಮ್ಮ ಮದುವೆ ಆಗಬೇಕಂದ್ರೆ ನಿಮ್ಮನ್ನು ಸರಿಯಾಗಿ ನೋಡ್ಕೊತೀನಾ ಇಲ್ವಾ, ನಿಮಗೆ ತೊಂದರೆ ಆಗುತ್ತಾ ನನ್ನ ಮದುವೆ ಆದರೆ, ನಮ್ಮ ಫ್ಯಾಮಿಲಿಯಿಂದ ನಿಮಗೆ ತೊಂದರೆ ಆಗುತ್ತಾ ಅಂತ ಅವರು ಬ್ರೇಕಪ್ ಇನ್ನೂ ಕನ್ಫರ್ಮ್ ಮಾಡದೇ ಇದ್ರೂ ನಿಮ್ಮಿಂದ ದೂರ ದೂರ ಸರಿತಿದ್ದಾರೆ ಅಂತ ಈ ಕಾರ್ಡ್ ಹೇಳ್ತಿದೆ. ಅವ್ರಿಗೆ ಹೇಳೋದಕ್ಕೆ ದೊಡ್ಡದಾಗಿ ರೀಸನ್ ಇಲ್ಲ. ಯಾಕೆಂದರೆ ಅಲ್ಲಿ ದೊಡ್ಡದಾಗಿ ಕಾರಣ ಏನಿದೆ ಅಂದರೆ ಅವ್ರ ಮನಸ್ಸಲ್ಲಿರುವಂತಹ ಭಯ, ಕನ್ಫ್ಯೂಷನ್ಸ್. ಓಕೆ, ಹುಡುಗ ಹುಡುಗಿ ಕಡೆಯಿಂದ ನೋಡಿ ಮಾತಾಡಿದ್ದಾರೆ, ಓಕೆ ಮದುವೆ ಆಗಿದೆ ಅಂದರೆ ಓಕೆ. ಬಟ್ ಇಲ್ಲಿ ಕೆಲವೊಬ್ಬರನ್ನ ಕನ್ವಿನ್ಸ್ ಮಾಡಿಸ್ಬೇಕಾಗಿದೆ, ನಿಮ್ಮ ಫ್ಯಾಮಿಲಿ ಕಡೆ, ಅವ್ರ ಫ್ಯಾಮಿಲಿ ಕಡೆ. ತುಂಬ ದೊಡ್ಡ ವ್ಯಕ್ತಿಗಳ ರೀತಿ ಥಿಂಕ್ ಮಾಡಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ. ಓಕೆನಾ? ಸೊ ಸಪ್ರೇಷನ್ ಅಂತ ಬಂದಿದೆ. ಹೌದು, ನೀವು ಈಗಾಗಲೇ ಸಪ್ರೇಷನಲ್ಲಿ ಇದ್ದೀರಾ ಅಂತ. ಬ್ರೇಕಪ್ ಹೇಳ್ದೆ ಸಪ್ರೇಷನಲ್ಲಿರುವಂಥದ್ದು ಇಲ್ಲಿ ನಾನು ನೋಡ್ತಿದ್ದೀನಿ. ತುಂಬ ಮೆಸೇಜಸ್ ಕಡಿಮೆ ಆಗಿಬಿಟ್ಟಿದೆ, ಮೊದಲಿಗಿಂತ ಕಾಲ್ಸ್ ಕಡಿಮೆ ಆಗಿಬಿಟ್ಟಿದೆ. ನೆನೆಸ್ಕೊಂಡಾಗೆಲ್ಲ ಅವಾಗವಾಗ ಹಾಗೆ ಕಣ್ಮುಂದೆ ಬರ್ತಿದ್ರು, ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ. ಇಬ್ಬರಲ್ಲೂ ನೋವಿದೆ.
ಬಟ್ ಅವ್ರ ನೋವು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಿಮಗೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅವರು ಹೇಳ್ಕೋತಿಲ್ಲ. ಓಕೆನಾ? ತುಂಬಾ ಸೈಲೆನ್ಸ್ ಆಗ್ಬಿಟ್ಟಿದೆ ನಿಮ್ಮ ಲವ್. ಇನ್ನೇನು ಬ್ರೇಕಪ್ ಹೇಳೇ ಬಿಡ್ತಾರೆ ಅಂತಾನು ಹೇಳ್ತಿದೆ ಈ ಕಾರ್ಡು. ಸೊ ಲಾಂಗ್ ಸೈಲೆನ್ಸ್, ನೋ ಕಮ್ಯುನಿಕೇಷನ್ ಅಂತ ಈ ಕಾರ್ಡು ನಿಮಗೆ ಹೇಳ್ತಾ ಇದೆ. ಅವರು ರೀಸನ್ ಕೊಡೋದಕ್ಕೆ ದೊಡ್ಡದಾಗಿ ರೀಸನ್ ಇಲ್ಲದೆ ಇದ್ರೂ ಸ್ವಲ್ಪ ಸ್ವಲ್ಪ ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಚೀಟ್ ಮಾಡ್ತಿದ್ದಾರೆ, ಬೇರೆ ಹುಡುಗಿರ ಜೊತೆನೂ ಚಾಟ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ನಿಮ್ಮಲ್ಲಿ ಫೀಲ್ ಮಾಡಿಸಿ ಆ ರೀತಿ ಅವರು ದೂರ ಆಗ್ತಾರೆ. ಅವರಷ್ಟು ಅವರೇ ನಿಮ್ಮಿಂದ ಕೆಟ್ಟವ್ರ ರೀತಿ ಅನ್ಸ್ಕೊಂಡು ದೂರ ಆಗ್ತಾರೆ ಅನ್ನೋದು ಸಹ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಫೈನಲ್ ಆಗಿ ನೀವಿಬ್ರು ಕುತ್ಕೊಂಡು ಮಾತಾಡಿದ್ರೆ, ಜಸ್ಟಿಸ್ ಅಂತ ಬಂದಿದೆ ಅಲ್ವಾ, ನೀವಿಬ್ರು ಕುತ್ಕೊಂಡು ಮಾತಾಡಿದ್ರೆ ಓಕೆನಾ, ಒಬ್ರಿಗೊಬ್ರು ಧೈರ್ಯ ಕೊಟ್ಕೋಬೇಕು ಇಲ್ಲಿ. ಓಕೆನಾ? ಏನೇ ಪ್ರಾಬ್ಲಮ್ ಬಂದ್ರು ನಾವಿಬ್ರು ಮೂವ್ ಆನ್ ಆಗೋಣ. ನಮ್ಮ ಲೈಫ್, ಸೊಸೈಟಿ, ಫ್ಯಾಮಿಲಿ ಅಲ್ಲ, ನಾವಿಬ್ರು ಡಿಸೈಡ್ ಮಾಡೋಣ ಅಂತ ಸಮಾನತೆನ ಹುಡುಕೋಬೇಕಾಗಿರುತ್ತೆ ಇಲ್ಲಿ. ಓಕೆನಾ? ನೀವು ಅನ್ಕೊಂಡಿರೋ ಹಾಗೆ ಏನೂ ಆಗೋದಿಲ್ಲ ನೆಗೆಟಿವ್ ಆಗಿ, ಎಲ್ಲ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಯಾವುದೇ ಕನ್ಫ್ಯೂಷನ್ ಬೇಡ ಅಂತ ನೀವಿಬ್ರು ಒಂದು ಈಕ್ವಾಲಿಟಿ ಬಗ್ಗೆ ಮಾತಾಡಿ ಒಂದು ನಿರ್ಧಾರ ತಗೊಂಡ್ರೆ ತುಂಬಾ ಒಳ್ಳೆ ಪಾಸಿಟಿವಿಟಿ ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅಂತ ನೋಡ್ತಿದ್ದೀನಿ. ನಿಮ್ಮ ಲೈಫ್ ಸ್ಟೈಲ್ ಅವರ ಫ್ಯಾಮಿಲಿಗೆ ಸೆಟ್ ಆಗೋದಿಲ್ಲ ಅಂತ ಅವರ ಫ್ಯಾಮಿಲಿ ಕಡೆ ತುಂಬ ಯೋಚನೆ ಮಾಡ್ತಿರೋ ವ್ಯಕ್ತಿಗಳು ಅವರು. ಸೊ ನೀವೇನಾದರೂ ಕುತ್ಕೊಂಡು ನಿಮ್ಮ ಪ್ರಾಬ್ಲಮ್ನ ಸರಿಯಾಗಿ ಮಾತಾಡಿ ಒಂದು ಒಳ್ಳೆ ಡಿಸಿಷನ್ ತಗೊಂಡಿಲ್ಲ ಅಂದರೆ ಅವರು ಪ್ರೀತಿಸಿದ್ದು ನಿಮ್ಮನ್ನೇ, ಬಟ್ ಸಮಾಜಕ್ಕೆ, ಫ್ಯಾಮಿಲಿಗೆ ಹೆದರಿ ಅವರು ಬೇರೆ ಒಬ್ಬರನ್ನ ಮದುವೆ ಆಗಬೇಕಾಗುತ್ತೆ. ಆ ರೀತಿ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಪ್ರೆಗ್ನೆನ್ಸಿ ಅಂತ ಬಂದಿದೆ ಅಂದರೆ ನಿಮ್ಮ ಲೈಫಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಏನಾದರೂ ಒಂದು ಬ್ಯಾಡ್ ಒಂದು ಥಾಟ್ ಆಗಿ ಹೋಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನು. ಸೊ ಇಲ್ಲ, ನೀವು ಜಸ್ಟಿಸ್ ಅಂದರೆ ಸಮಾನತೆನ ಹುಡುಕಿದ್ರೆ ನಿಮ್ಮಿಬ್ಬರಲ್ಲೂ ನೀವೊಂದು ಬ್ಯೂಟಿಫುಲ್ ಬೇಬಿಗೆ ಬರ್ತ್ ಕೊಡ್ತೀರಾ ನೀವಿಬ್ರು ಅಂತಲೂ ಹೇಳ್ಬೋದು ನಾವಿಲ್ಲಿ. ಓಕೆನಾ? ಪ್ರೆಗ್ನೆನ್ಸಿ ಕಾರ್ಡ್ ಬಂದಿದೆ ಇಲ್ಲಿ, ಬ್ಯೂಟಿಫುಲ್ ಲೈಫ್ ನಿಮ್ದಾಗುತ್ತೆ ಅಂತ ಹೇಳ್ತಿದೆ. ಓಕೆನಾ? ನ್ಯೂ ಚಾಪ್ಟರ್, ಅದೇ ವ್ಯಕ್ತಿಯಿಂದ ಮತ್ತೆ ಲವ್ ಆ್ಯಂಡ್ ರೊಮ್ಯಾನ್ಸ್, ಮ್ಯಾರೇಜ್, ಕಿಡ್ಸ್ ಪ್ರತಿಯೊಂದು ಸಾಧ್ಯ ಆಗುತ್ತೆ ಅಂತ ಈ ಕಾರ್ಡು ನಿಮಗೆ ಹೇಳ್ತಾ ಇದೆ. ಸೊ ತುಂಬ ಚಾನ್ಸ್ ಇದೆ ನಿಮಗೆ ಅವರು ಸಿಕ್ಕಿದ್ರೆ ಒಂದು ಬ್ಯೂಟಿಫುಲ್ ಲೈಫ್. ಓಕೆನಾ? ಒಂದು ನೇಚರ್ ಬ್ಲೆಸ್ ಮಾಡುತ್ತೆ ಅಂತಲೂ ಹೇಳ್ಬೋದು. ಪ್ರೆಗ್ನೆನ್ಸಿ ವುಮೆನ್ ಫೋಟೋ ಇದೆ ಅಂದರೆ ನಿಮ್ಮ ಸೋಲ್ಮೇಟ್ ಅವರು. ಓಕೆನಾ? ನಿಮ್ಮದು ಜನ್ಮ ಜನ್ಮಾಂತರಗಳ ಅನುಬಂಧ, ಅದಕ್ಕೆ ನಿಮಗೆ ಅವ್ರಿಗೆ ತುಂಬ ಕನೆಕ್ಷನ್ ಇದೆ ಲೈಫಲ್ಲಿ ಅಂತಂದ್ಬಿಟ್ಟು ಈ ಕಾರ್ಡ್ಸ್ ಟೋಟಲಿ ನಾನು ಹೇಳ್ತಿದ್ದೀನಿ. ನಿಮ್ಮ ಜೀವನಕ್ಕೆ ಆ ವ್ಯಕ್ತಿ ಒಂದು ರಥ ಮೇಲೆ ಬರ್ತಿದ್ದಾರಲ್ವ ವ್ಯಕ್ತಿ, ಸೊ ಆ ರೀತಿ ಒಬ್ಬ ರಾಜನಂತೆ ಬಂದಿದ್ದಾನೆ ಅಥವಾ ರಾಣಿಯಂತೆ ಬಂದಿದ್ದಾಳೆ ಒಂದು ಬ್ಯೂಟಿಫುಲ್ ಫೆಸ್ಟಿವಲ್ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ, ಒಂದು ಪ್ರೋಗ್ರಾಮ್ ಆ ರೀತಿ. ಬಟ್ ನಿಮ್ಮ ಪ್ರೀತಿ ಒಂದು 2-3 ವರ್ಷದ ನಂತರ ಸೊ ದೂರ ಆಗಿದೆ, ಸಪ್ರೇಷನ್ಸ್ ಇದೆ ಇಲ್ಲಿ. ಓಕೆನಾ? ಅವರ ಮನದಲ್ಲಿ ಕೆಲವೊಂದು ಸೀಕ್ರೆಟ್ಸ್ ಇದ್ದಾವೆ ನಿಮಗೆ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋವಂಥದ್ದು. ಸಡನ್ ಆಗಿ ಇವಾಗ ನಮ್ಮ ಮನೆಗೆ ನೀನು ಅಡ್ಜಸ್ಟ್ ಆಗೋದಿಲ್ಲ, ನೀನು ಮದುವೆ ಆಗೋದಿಲ್ಲ ಅಂದರೆ ನೀವು ತುಂಬ ನೆಗೆಟಿವ್ ಕಡೆ ಹೋಗ್ತೀರಾ, ವರಿ ಆಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ. ಅದಕ್ಕೆ ಅವ್ರ ಮನದಲ್ಲಿರೋ ಮಾತು ಹೇಳ್ತಿಲ್ಲ. ಓಕೆನಾ? ನಮಗೂ ಅಡ್ಜಸ್ಟ್ ಆಗೋದಿಲ್ಲ ಆ ರೀತಿ ಅಂದ್ಕೊಳ್ತಿದ್ದಾರೆ ಅವರು. ಅದಕ್ಕೆ ಸ್ಲೋ ಆಗಿ ಕಾಲ್ಸ್ನ ಕಟ್ ಮಾಡಿ, ಓಕೆನಾ, ನಿಮಗೆ ಟೈಮ್ ಕೊಡದೆ ಬ್ಯುಸಿ ಇರೋ ರೀತಿ ಆ್ಯಕ್ಟ್ ಮಾಡಿ, ಓಕೆನಾ, ಒಂದು ಬ್ಯಾಡ್ ಬಾಯ್ ರೀತಿ ಅವರು ಪ್ರೂವ್ ಮಾಡಿಕೊಂಡು ನಿಮ್ಮ ಲವ್ನ ಕಟ್ ಮಾಡಿ ಮೂವ್ ಆನ್ ಆಗ್ತಿದ್ದಾರೆ ಇಲ್ಲಿ ಅಂತ ನಾನಿಲ್ಲಿ ಟೋಟಲಿ ನೋಡ್ತಿದ್ದೀನಿ. ಬಟ್ ನಿಮ್ಮ ಕೈಯಲ್ಲಿದೆ, ಅವರು ಬೇಕಾ ಬೇಡವಾ ನೀವು ಹೀಲ್ ಮಾಡ್ಕೋಬೋದು ಅವ್ರನ್ನ. ಆ ರೀತಿ ಬಂದಿದ್ದಾವೆ ಕಾರ್ಡ್ಸ್ ಇಲ್ಲಿ. ಸೊ 2 ಆಫ್ ಕಪ್ಸ್ ಬಂದಿದೆ ನೋಡಿ, ಅದೇ ಹೇಳ್ತಿದ್ದೀನಿ ನಾನು. ನೀವಿಬ್ರು ಕೂತ್ಕೊಂಡು ಮಾತಾಡೋದ್ರಿಂದ ನಿಮ್ಮ ಫ್ಯಾಮಿಲಿನೂ ಒಪ್ಪಿಗೆ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ, ನಿಮಗೆ ಮದುವೆ ಆಗೋಕ್ಕೆ 1000% ಚಾನ್ಸ್ ಇದೆ. ಬಟ್ ನೀವು ಭಯ ಪಡ್ತಿದ್ದೀರಾ ಅವರು ಆ ಕಡೆಯಿಂದ. ನೋಡಿ, ಕೂತ್ಕೊಂಡು ಮಾತಾಡಬೇಕು. ಓಕೆನಾ? ಆಗುತ್ತೆ ಅಂತ ಬಂದಿದೆ. ಟವರ್ ಕಾರ್ಡ್ ರಿವರ್ಸ್ ಬಂದಿದೆ. ಅಂದರೆ ಟವರ್ ಕಾರ್ಡು ಅಂದರೆ ಅದು ಎಲ್ಲ ಮುಗ್ದೋಯ್ತು ಅನ್ನೋವಂಥದ್ದು ರಿವರ್ಸ್ ಬಂದಿದೆ. ಅಂದರೆ ಮುಗ್ದಿಲ್ಲ ನಿಮ್ಮ ಪ್ರೀತಿ, ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ರೆ, ಹೀಲ್ ಮಾಡಿಕೊಂಡ್ರೆ ನಿಮ್ಮ ಪ್ರೀತಿನ ನೀವು. ಓಕೆನಾ? ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಲವ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಬೇಕು. ಅವರ ಮನಸ್ಸಲ್ಲಿರೋ ಗೊಂದಲಗಳು, ಭಯಗಳಿಗೆ ಎಕ್ಸಿಟ್ ಅಂದರೆ ದೂರ ಮಾಡಬೇಕು ಆ ಭಯಗಳನ್ನೆಲ್ಲ ನೀವು. ಅದರಿಂದ ಆಗುತ್ತೆ. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನೀವು ಬಿಟ್ಟಿರೋ ವ್ಯಕ್ತಿ ಅವ್ರನ್ನ ಮಾತಾಡೋದ್ರಿಂದ, ಅವರ ಭಯಗಳ ಬಗ್ಗೆ ಡಿಸ್ಕಷನ್ ಮಾಡೋದ್ರಿಂದ, ನೀವು ಧೈರ್ಯ ತುಂಬೋದ್ರಿಂದ ನೀವೊಂದು ಬ್ಯೂಟಿಫುಲ್ ಲವ್ ಆ್ಯಂಡ್ ರಿಲೇಷನ್ಶಿಪ್ನ ನೋಡ್ತೀರಾ ಅಂತಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ.
ಎಮೋಷನಲ್ ಬ್ಯಾಲೆನ್ಸ್ ಸಿಗುತ್ತೆ, ಪಾರ್ಟ್ನರ್ಶಿಪ್ ಸಕ್ಸಸ್ ಆಗುತ್ತೆ. ಓಕೆನಾ, ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ, ನಿಮ್ಮಲ್ಲಿ ರಿಯೂನಿಯನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದೆ. ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ಅಂತಂದ್ಬಿಟ್ಟು ಆ ಕಾರ್ಡ್ ಹೇಳ್ತಿದೆ. ಇನ್ಸೆಕ್ಯೂರಿಟಿ ಇದೆ ಅವರ ಫ್ಯೂಚರ್ ಬಗ್ಗೆ, ಅವ್ರಿಗೆ ಲ್ಯಾಕ್ ಆಫ್ ಸೆಲ್ಫ್ ಕೇರ್ ಇದೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಮದುವೆ ಖರ್ಚು ಬಗ್ಗೆ. ಓಕೆನಾ, ಮದುವೆನ ಹೇಗೆ ಎಲ್ಲ ನೋಡ್ಕೋಬೇಕು, ಫ್ಯಾಮಿಲಿನೆಲ್ಲ ಹೇಗೆ ಒಪ್ಪಿಸ್ಬೇಕು ಅನ್ನೋ ಇದರಲ್ಲಿ ಅವ್ರು ತುಂಬ ಜಾಸ್ತಿ ಥಿಂಕ್ ಮಾಡ್ತಿದ್ದಾರೆ. ಓಕೆನಾ, ಅಂದರೆ ರೆಸ್ಪೆಕ್ಟ್ ತುಂಬ ಕಡಿಮೆ ಆಗ್ಬಿಡ್ತಿದೆ ಅವ್ರ ಮೇಲೆ, ಅವ್ರಿಗೇನೆ ಕೇರ್ ತುಂಬ ಕಡಿಮೆ ಆಗ್ಬಿಡ್ತಿದೆ ಅಂತಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ. ಒಂದು ದೊಡ್ಡ ತೊಂದರೆಯಿಂದ, ಅಂದರೆ ನಿಮ್ಮ ಬ್ರೇಕಪ್ ಆಗಿ ನೀವಿಬ್ರು ದೂರ ಆಗುವಂತಹ ಒಂದು ತೊಂದರೆಯಿಂದ, ಓಕೆನಾ, ಮತ್ತೆ ಪ್ರೀತಿನ ಕಟ್ಕೊಳ್ತೀರಾ, ಒಂದು ಹೊಸ ಲೈಫ್ನ ಸೃಷ್ಟಿಸ್ಕೊಳ್ತೀರಾ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆನಾ, ನಿಮ್ಮ ಬ್ರೇಕಪ್ ಆಗ್ತಿದೆ ಅದನ್ನ ನೀವೇ ಸರಿ ಮಾಡ್ಕೊಳ್ತೀರಾ ಒಂದು ಡಿವೈನ್ ಎನರ್ಜಿ ಜೊತೆ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಇದು ರಿವರ್ಸ್ ಬಂದಿದೆ ಅಲ್ವಾ, ತುಂಬಾ ಚಾನ್ಸ್ ಇತ್ತು ನಿಮ್ಮಲ್ಲಿ ಬ್ರೇಕಪ್ ಆಗೋದಿಕ್ಕೆ, ಬಟ್ ನೀವು ಎಚ್ಚೆತ್ಕೊಳ್ತೀರಾ, ನೀವು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಪಾರ್ಟ್ನರ್ನ ಕನ್ವಿನ್ಸ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿನ ಒಪ್ಪಿಸ್ತೀರಾ, ಮದುವೆ ಆಗ್ತೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡಲ್ಲಿ ಕೇರ್ಲೆಸ್ನೆಸ್ ಜಾಸ್ತಿ ಇದೆ ನಿಮ್ಮ ಲವ್ ಅಲ್ಲಿ. ಓಕೆನಾ, ಥಿಂಕಿಂಗ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೋಬೇಕು ಅಂತ, ಬಟ್ ಆಕ್ಷನ್ ಅಲ್ಲಿ ಇಳಿಯೋದಿಲ್ಲ. ನಿಮಗೆ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು, ನಿಮ್ಮ ಬರ್ತ್ಡೇಗೆ ಹಾಗೆ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ, ನಿಮಗೆ ಸರ್ಪ್ರೈಸಸ್ ಕೊಡ್ಬೇಕಂತೆಲ್ಲ ಅಂದ್ಕೊಳ್ತಾರೆ. ಬಟ್ ಏನು ಅಂದರೆ ಅವರು ನಿಮಗೆ ಟೈಮ್ ಕೊಡ್ತಿಲ್ಲ. ಓಕೆನಾ, ಏನೋ ಥಿಂಕ್ ಮಾಡಿರೋ ಅಷ್ಟು ಸೆಲೆಬ್ರೇಷನ್ಸು ರಿಯಾಲಿಟಿಯಲ್ಲಿ ಅವರು ತೋರಿಸ್ತಿಲ್ಲ ಅನ್ನೋದು ಈ ಕಾರ್ಡ್ಸ್ ಹೇಳ್ತಿದೆ. ಮೆಚುರಿಟಿ ಇಲ್ಲದೆ ಬಿಹೇವ್ ಮಾಡ್ತಿದ್ದಾರೆ. ಓಕೆನಾ, ಪ್ರೀತಿ ಬಗ್ಗೆ, ಮದುವೆ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಒಂದು ನಿರ್ಧಾರಕ್ಕೆ ಬರದೆ ಮೆಚುರಿಟಿ ಇಲ್ಲದೆ ಇರೋ ವ್ಯಕ್ತಿ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಇದನ್ನ ಬಿಡಬೇಕು ಅಂತ ಈ ಕಾರ್ಡ್ ಹೇಳ್ತಿದೆ. ಸೊ ರಿಪೀಟ್ ಆಗ್ತಿದೆ ನಿಮ್ಮ ಓಲ್ಡ್ ಮಿಸ್ಟೇಕ್ಸ್ ಮತ್ತೆ ಅಂತ ಹೇಳ್ತಿದೆ. ಸೊ ನೀವು ಇವಾಗ ಎಲ್ಲ ಅರ್ಥ ಮಾಡ್ಕೊಂಡು ಒಂದಾಗೋಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಓಲ್ಡ್ ಏನಿದೆ ಅವರ ಭಯಗಳು ಮತ್ತೆ ಅದು ರಿಪೀಟ್ ಆಗಿ ನಿಮ್ಮಲ್ಲಿ ಮತ್ತೆ ಬ್ರೇಕಪ್ಸ್ ತರೋ ಚಾನ್ಸಸ್ ಇದ್ದಾವೆ ಅಂತಂದ್ಬಿಟ್ಟು ಕ್ವೀನ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದು ಹೇಳ್ತಿದೆ. ಮನಿ ವಿಚಾರದಲ್ಲಿ ಅವರಿಗೆ ಬರಬೇಕಾಗಿರೋ ಆಸ್ತಿ ನೀವು ಮದುವೆ ಆಗೋದ್ರಿಂದ ದೂರ ಆಗುತ್ತೆ ಅಂತಾನು ಹೇಳುತ್ತೆ. ಪೆಂಟಿಕಲ್ ಬಂದಿದೆ ಅಲ್ವಾ, ಅದಕ್ಕೆ ಅವರು ಜಾಬ್ ಪ್ರಮೋಷನ್ ಅಥವಾ ಕೆಲವೊಂದನ್ನ ಲಾಸ್ ಮಾಡ್ಕೊಳ್ತಾರೆ ನಿಮ್ಮನ್ನ ಮದುವೆ ಆಗೋದ್ರಿಂದ, ಸ್ವಲ್ಪ ಹುಷಾರಾಗಿರಿ ಅಂತಾನು ಹೇಳ್ತಿದೆ ಅವರು. ಸೊ ನಿಮ್ಮ ಪ್ರೀತಿಗೆ ಫಸ್ಟ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಎನರ್ಜಿ ಬೇಕು. ಓಕೆನಾ, ಯಾವುದೇ ಭಯಗಳಿಲ್ಲದೆ ಒಂದು ಡಿವೈನ್ ಎನರ್ಜಿ ಬೇಕು ಅಂತಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ. ತುಂಬ ಮೆಚುರಿಟಿ ಇರಬೇಕು ನಿಮ್ಮಿಬ್ಬರಲ್ಲೂ, ನಿಮ್ಮ ಪ್ರೀತಿ ಮದುವೆ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಿದೆ. ಸೊ ನೆಕ್ಸ್ಟ್ ದ ಫೂಲ್ ಕಾರ್ಡ್ ಬಂದಿದೆ. ರಿಲೇಶನ್ಶಿಪ್ಪು ಬ್ರೇಕಪ್ನ ನಂತರ ಮತ್ತೆ ಕನೆಕ್ಟ್ ಆಗುತ್ತೆ ಅಂತ, ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ, ಡಿಸ್ಟೆನ್ಸ್ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಓಕೆ, ಭೇಟಿ ಮಾಡೋದು ಜಾಸ್ತಿ ಆಗುತ್ತೆ, ನಿಮ್ಮ ಬಗ್ಗೆ ಕೇರ್ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಲವ್ ಹೀಲಿಂಗ್ ಏನು ಮಾಡ್ಕೊಳ್ತಿದ್ರಿ ಇಷ್ಟು ದಿನ ನೀವು ವೆಯ್ಟ್ ಮಾಡಿ 2025 ಏನು ಮಾಡಿ ಲವ್ ಹೀಲ್ ಮಾಡ್ಕೊಳ್ತಿದ್ರಿ ನಿಮ್ಮ ಲವ್ ಬಗ್ಗೆ, ಅವೆಲ್ಲ ಆಗಿದೆ, ಹೀಲಿಂಗ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಿದೆ ಈ ಕಾರ್ಡು. ಓಕೆನಾ, ಎಮೋಷ್ನಲಿ ವೇಕಪ್ ಆಗ್ತಿದ್ದಾರೆ ಆಪೋಸಿಟ್ ಅವರು ಅಂತ. ಓಕೆನಾ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ, ಮತ್ತೆ ರೊಮ್ಯಾನ್ಸ್ ರೀಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ಲಾಸ್ಟ್ ಕಾರ್ಡ್ ಹೇಳೋ ಪ್ರಕಾರ ಓಕೆನಾ, ನಿಮ್ಮ ಲವ್ ಇನ್ನೂ ಫಿನಿಶ್ ಆಗಿಲ್ಲ, ನಿಮ್ಮ ಲವ್ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಿದೆ, ಫೀಲಿಂಗ್ ಸ್ಟಕ್ ಇತ್ತು, ಬಟ್ ಇದು ಸರಿ ಹೋಗುತ್ತೆ ಎಲ್ಲ. ನೀವು ವೆಯ್ಟ್ ಮಾಡಿದ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಓಕೆನಾ, ಎಂಡ್ ಮಾಡೋದಕ್ಕೆ ಇಬ್ಬರು ರೆಡಿ ಇಲ್ಲ, ಕಂಟಿನ್ಯೂ ಮಾಡ್ತೀರಾ ಅನ್ನೋದು ಈ ಕಾರ್ಡ್ಸ್ ಹೇಳ್ತಿದೆ. ಅವರು ನಿಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಅವರು ನಿಮ್ಮ ಬಗ್ಗೆ 100% ಥಿಂಕ್ ಮಾಡ್ತಿದ್ದಾರೆ. ಅವ್ರು ಥಿಂಕ್ ಮಾಡೋದು ನಿಮಗೆ ಗೊತ್ತಾಗಬಾರ್ದು ಅಂತ ಬಚ್ಚಿಡ್ತಿದ್ದಾರೆ. ಓಕೆನಾ, ಸೊ ಇನ್ನೊಂದು 2 ಕಾರ್ಡ್ ನೋಡೋಣ, ಏನಾದರೂ ಬ್ಯೂಟಿಫುಲ್ ಆಗಿ ಮೆಸೇಜ್ ಸಿಗ್ಬೋದು. ಹಳೆ ಪರ್ಸನ್ನೇ, ಓಕೆನಾ, ನಿಮ್ಮನ್ನ ಈಗ ಬಿಟ್ಟು ದೂರ ಆಗಿರೋ ಪರ್ಸನ್ನೇ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ಇಲ್ಲಿ ನಾನು ನೋಡ್ತಿದ್ದೀನಿ. ಓಕೆನಾ, ಸೊ ತುಂಬ ಹಾನೆಸ್ಟಿಯಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಅನ್ನೋದು ಇಲ್ಲಿ ಬರ್ತಿದೆ. ಓಕೆನಾ, ಸೊ ಅವರು ನಿಮ್ಮ ಲವ್ ಮ್ಯಾರೇಜ್ನ ಏನು ಇನ್ಕಂಪ್ಲೀಟ್ ಮಾಡಿ ಹೋದ್ರು ಅದನ್ನು ಬಂದು ಕಂಪ್ಲೀಟ್ ಮಾಡ್ತಾರೆ, ಮದುವೆ ಆಗ್ತಾರೆ ಅಂತ ಹೇಳ್ತಿದೆ. ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ, ಅಂದರೆ ಹಾರ್ಟ್ ಅವೇಕೆನ್ ಆಗ್ತಿದೆ. ಓಕೆನಾ, ಸೊ ಹ್ಯಾಪಿನೆಸ್, ರೊಮ್ಯಾನ್ಸ್, ಪ್ಯೂರ್ ಫೀಲಿಂಗ್ಸ್, ಎಮೋಷ್ನಲಿ ಓಪನಿಂಗ್, ಡೀಪ್ ಬಾಂಡಿಂಗ್, ಪೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಲವ್ ರೀಬರ್ತ್ ಅನ್ನೋದನ್ನ ಈ ಕಾರ್ಡ್ಸ್ ತೋರಿಸ್ತಿದ್ದಾವೆ.
ಸೊ ಟೂ ಆಫ್ ಸ್ವಾರ್ಡ್ಸ್ ಹೇಳೋ ಪ್ರಕಾರ ಇಬ್ಬರಲ್ಲೂ ಬ್ಯೂಟಿಫುಲ್ ಕಮ್ಯುನಿಕೇಶನ್ ಬಾಂಡಿಂಗ್ ಸ್ಟಾರ್ಟ್ ಆಗಿ ಇಬ್ಬರು ಪ್ರೀತಿಸ್ತೀರಾ, ಕನ್ಫ್ಯೂಷನ್ಸ್ ಎಲ್ಲ ಹೋಗುತ್ತೆ, ಒಂದಾಗ್ತೀರಾ ಅಂತ ಹೇಳ್ತಿದೆ. ಸೊ ಫೈನಲಿ ನಿಮ್ಗೆ ಅರ್ಥ ಆಗಿರ್ಬೋದು ಅವ್ರು ಯಾಕೆ ನಿಮ್ಮನ್ನ ದೂರ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮನ್ನ ಮದುವೆ ಆಗೋದಿಕ್ಕೆ ಬರೋಂತಹ ಕೆಲವೊಂದು ಪರಿಸ್ಥಿತಿಗಳನ್ನ ಎದುರಾಕೊಳ್ಳೋದಿಕ್ಕೆ ಇಷ್ಟ ಇಲ್ಲದೆ ಈಸಿಯಾಗಿ ಆಗ್ಬಿಡ್ಬೇಕು ಮದುವೆ, ಈ ಕಡೆ ಒಪ್ಪಿಗೆ ಆಗಿ ಆ ಕಡೆ ಒಪ್ಪಿಗೆ ಆಗಿ ದೊಡ್ಡವರೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಮದುವೆನ ಅಂತ ಅವ್ರು ಅನ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಇದೆ ಒಪ್ಸೋದು, ಅದಕ್ಕೆ ಅವರು ಅವರಷ್ಟವ್ರೆ ದೂರ ಹಾಕ್ತಿದ್ದಾರೆ. ಬಟ್ ಅವ್ರು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಅನ್ನೋದು ಮಾತ್ರ ಇಲ್ಲಿ 100% ನೋಡ್ತಿದ್ದೀವಿ. ನೀವು ಯಾರು ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ತುಂಬ ಚೆನ್ನಾಗಿ 100% 1000% ಅವರಿಂದ ಕಾಲ್ ಮೆಸೇಜ್ ಬರೋ ರೀತಿ ನೀವು ಅವ್ರನ್ನ ಹೀಲ್ ಮಾಡ್ಕೋಬೋದು. ಓಕೆ, ಇದೊಂದು ಜನರಲ್ ರೀಡಿಂಗ್, ನಿಮ್ಮ ಎನರ್ಜಿಸ್ಗೆ ಮ್ಯಾಚ್ ಆಗಿ ಸ್ವಲ್ಪ ಸ್ವಲ್ಪ ಕನೆಕ್ಟ್ ಆಗಿ ರೀಡಿಂಗ್ಸ್ ಬಂದಿರುತ್ತೆ. ಥ್ಯಾಂಕ್ ಯು ಬ್ಯೂಟಿಫುಲ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಈ ಸೆಕೆಂಡ್ ಫೈಲ್ ಜಸ್ಟಿಸ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ನಿಮ್ಮ ಪ್ರೀತಿಗೆ ನ್ಯಾಯ ಸಿಗಬೇಕು ಅಂತ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೀರಾ ಅಲ್ವಾ. ಅವ್ರು ಬಿಟ್ಟರೆ ಓದ್ನು ಬಿಡಿ, ಆದರೂ ನಿಮ್ಮ ಮನಸ್ಸಲ್ಲಿ ಬೇಕು ಅವರು ಅಂತ ಸಮಾನತೆಗೋಸ್ಕರ, ನ್ಯಾಯಕ್ಕೋಸ್ಕರ ನಿಮ್ಮ ಇನ್ನರ್ ವಾಯ್ಸ್ ಹೇಳ್ತಿದೆ ಅವ್ರು ಬೇಕು ಅಂತ ಅಲ್ವಾ. ಅದಕ್ಕೆ ಅಲ್ವಾ ನೀವು ವಿಡಿಯೋ ನೋಡ್ತಿರೋದು. ನಿಮಗೆ ಬೇಕು, ಪ್ರೀತಿಯಲ್ಲಿ ನಿಮಗೆ ನ್ಯಾಯ ಸಿಗಬೇಕು, ಅಥವಾ ಅವರು ನಿಮ್ಮನ್ನ ಯಾಕೆ ಬಿಟ್ಟೋದ್ರು ಅನ್ನೋದ್ರ ಬಗ್ಗೆ ನಿಮಗೆ ಆನ್ಸರ್ ಬೇಕು. ಅದೇ ಆನ್ಸರ್ ಸಿಕ್ಕೋದು ನಿಮಗೆ ನ್ಯಾಯ ಸಿಕ್ಕ ಹಾಗೆ, ಇಲ್ಲ ಅವರು ಮತ್ತೆ ಬರಲೇಬೇಕು ಏನಾದರೂ ಆಗಲಿ ಅನ್ನೋದು ಮತ್ತೊಮ್ಮೆ ನಿಮಗೆ ಜಸ್ಟಿಸ್ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕಾಗಿದೆ ನಿಮ್ಮ ಪ್ರೀತಿಯಲ್ಲಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೋಡೋಣ ಬ್ಯೂಟಿಫುಲ್ ಆಗಿ ಏನು ರೀಸನ್ಸ್ ಕೊಡುತ್ತೆ ಟ್ಯಾರೋಟ್ ಗೈಡೆನ್ಸ್. ನಿಮ್ಮ ಪ್ರೀತಿಸಿದ ವ್ಯಕ್ತಿ ಯಾಕೆ ಸಡನ್ ಆಗಿ ನಿಮ್ಮನ್ನ ಬಿಟ್ಟೋದು, ಅಥವಾ ನಿಮಗೆ ಯಾಕೆ ದೂರ ಹಾಕಿದ್ದಾರೆ? ಓ ಮೈ ಗಾಡ್, ನೀವು ಎಂಥ ವ್ಯಕ್ತಿನ ಪ್ರೀತಿಸಿದ್ದೀರಾ ಅಂದರೆ ಅವ್ರ ಬಗ್ಗೆ ಅವ್ರು ಯಾವಾಗಲೂ ಕಡಿಮೆ ಮಾಡ್ಕೊಂಡು ಮಾತಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ಕೊತಾರೆ. ಸಮಾಜದಲ್ಲಿ ಅವ್ರೊಬ್ಬ ಕಾಮಿಡಿ ರೀತಿ, ಜೋಕ ರೀತಿ ಫೀಲ್ ಆಗ್ತಿರ್ತಾರೆ ಅವರು. ಓಕೆನಾ, ಅವರ ಇನ್ನೋಸೆನ್ಸ್ನ ನೋಡಿ ನೀವು ಲವ್ ಮಾಡಿದ್ದೀರಾ, ಓಕೆನಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ ಕಾರ್ಡಲ್ಲಿ. ಓಕೆ, ಸಪ್ರೆಷನ್ ಬಂದಿದೆ, ಫೇಸ್ ಸೈಡ್ ಬಂದಿದೆ. ಸೊ ಅಂದರೆ ಇಂಥ ವ್ಯಕ್ತಿಗಳ ಹತ್ರ ನಿಮಗೆ ತುಂಬ ಪ್ಯೂರ್ ಲವ್ ಸಿಗುತ್ತೆ ಅಂತ ನೀವು ಆ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಮದುವೆ ಆಗಿದ್ದೀರಾ. ಬಟ್ ಒಬ್ಬ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಪರ್ಸನ್ನ ಲವ್ ಮಾಡಿದ್ರೆ ನಿಮಗೆ ಯಾವ ರೀತಿ ಲೈಫ್ ಸಿಗ್ಬೋದು ಅದನ್ನು ತೋರಿಸ್ತಿದ್ದಾರೆ ಅವ್ರು ಇವಾಗ ನಿಮಗೆ ಸಪ್ರೇಷನ್ಸ್ ಕೊಟ್ಟು. ಓಕೆನಾ, ಸಮಾಜದ ಬಗ್ಗೆ ತುಂಬ ಭಯ ಇರುತ್ತೆ ಅವರಿಗೆ, ಅಂಥ ವ್ಯಕ್ತಿಗಳಿಗೆ. ಓಕೆನಾ, ಎಲ್ಲರ ಮುಂದೆನೂ ನಿಂತು ಮಾತಾಡೋಷ್ಟು ಧೈರ್ಯ ಇರೋದಿಲ್ಲ. ಓಕೆ, ಆ ರೀತಿ ತೋರಿಸ್ತಿದೆ ಈ ಕಾರ್ಡು. ಜಸ್ಟಿಸ್ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಿಕ್ಕೆ ಏನು ಕಾರಣ? ಅವ್ರಿಗೆ ಅವರೇ ಸಮಾನತೆನ ಹುಡುಕೊಳ್ತಿದ್ದಾರೆ. ಓಕೆನಾ, ಪ್ರೀತಿಗೋಸ್ಕರ ಅವರು ಕೆಲವೊಂದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಅವ್ರಿಗೆ ಅವ್ರದ್ದೇ ಆದಂತಹ ಕೆಲವೊಂದು ಸ್ಟೇಟಸ್ ಇದ್ದಾವೆ, ಓಕೆನಾ, ರೆಸ್ಪೆಕ್ಟ್ ಇದೆ, ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ದಿರ ಅವರ ಲೈಫ್ಗೆ, ಅವರ ಫ್ಯಾಮಿಲಿಗೆ ಅವರು ಜಸ್ಟಿಸ್ ಕೊಡಿಸೋದಕ್ಕೆ ನಿಮ್ಮಿಂದ ದೂರ ಹಾಕ್ತಿದ್ದಾರೆ. ಓಕೆ, ನಿಮಗೆ ನ್ಯಾಯ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರಲ್ಲಿ. ಲವ್ ಮಾಡಬೇಕು, ಮದುವೆ ಮಾಡಬೇಕು, ನಿಮಗೆ ಒಂದು ಲೈಫ್ ಕೊಡಬೇಕು ಅಂತ ಅವರು ಯೋಚನೆ ಮಾಡ್ತಿಲ್ಲ. ಅವ್ರ ಬಗ್ಗೆ ಅವರು ನ್ಯಾಯ ತಗೊಳ್ತಿದ್ದಾರೆ. ಓಕೆನಾ, ಫ್ಯಾಮಿಲಿ ಇಮೇಜ್ ಕಾಪಾಡ್ಕೊಳ್ಳೋಕೆ ಪ್ರೀತಿನ ತ್ಯಜಿಸೋ ರೀತಿ ತೋರಿಸ್ತಿದೆ ಈ ಕಾರ್ಡು. ಸಮಾಜ ಹೇಗೆ ನೋಡುತ್ತೋ ಅನ್ನೋ ಭಯ. ಐ ಥಿಂಕ್ ನಿಮ್ಮದು ಕ್ಯಾಸ್ಟ್ ಬೇರೆ ಬೇರೆ ಅಥವಾ ಏಜ್ ಡಿಫ್ರೆನ್ಸ್ ಜಾಸ್ತಿ ಇದೆ. ಓಕೆನಾ, ಆ ರೀತಿ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ, ಮನಿ ವೈಸ್ ತುಂಬ ವೇರಿಯೇಷನ್ಸ್ ಇದೆ ನಿಮಗೂ ಅವ್ರಿಗೂ ಓಕೆ ಆಗುವಂತಹ ಸೆಟ್ ಮ್ಯಾರೇಜು ತುಂಬ ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಓಕೆನಾ, ಸೊ ಸಪ್ರೇಷನ್ಸ್ ಅಂತ ಬಂದಿದೆ. ಎಮೋಷ್ನಲ್ ಡಿಸ್ಟೆನ್ಸ್ ತುಂಬ ಇದೆ ನಿಮ್ಮಲ್ಲಿ, ಫಿಸಿಕಲ್ ಅಥವಾ ಮೆಂಟಲ್ ಆಗಿ ತುಂಬ ಸ್ಪೇಸ್ ಬಂದ್ಬಿಟ್ಟಿದೆ. ಮೊದಲಿನ ಹಾಗೆ ಈಗ ಯಾವುದೂ ಇಲ್ಲ. ಮೊದಲು ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಿದ್ರು, ಫೋನ್ ಮಾಡ್ತಿದ್ರು, ಕಾಲ್ ಮಾಡ್ತಿದ್ರು, ಪಿಕಪ್ ಮಾಡ್ತಿದ್ರು, ಸರ್ಪ್ರೈಸಸ್ ಕೊಡ್ತಿದ್ರು, ಅವೆಲ್ಲ ಓಕೆನಾ ರಿವರ್ಸ್ ಆಗಿಬಿಟ್ಟಿದೆ. ಓಕೆನಾ, ಆ ರೀತಿ ಇಲ್ಲಿ ತೋರಿಸ್ತಿದ್ದೀವಿ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಇಬ್ಬರು, ಒಬ್ಬರನ್ನೊಬ್ಬರೊಬ್ಬರು. ಅವರು ಬಲವಂತವಾಗಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಈಗೋ ಜಾಸ್ತಿ ಇದೆ. ಒಬ್ರು ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದರೆ ಮಾಡ್ತಾರೆ ಬಿಡು, ಓಕೆನಾ ಅನ್ನೋ ಒಂದು ಈಗೋನ ಈ ಕಾರ್ಡಲ್ಲಿ ನಾವು ನೋಡ್ಬೋದು. ಓಕೆನಾ, ಸೊ ನೀವು ಟ್ರೈ ಮಾಡ್ಬೋದು ಈ ನಿಮ್ಮ ಡಿಸ್ಟೆನ್ಸ್ನ ಹೀಲ್ ಮಾಡಿ ನೀವು ನಿಮ್ಮ ಪಾರ್ಟ್ನರ್ ಒಂದಾಗೋದಕ್ಕೆ
ಟ್ರೈ ಮಾಡ್ಬೋದು. ಬಟ್ ಇಲ್ಲಿ ಟ್ರೈ ಮಾಡ್ತಿಲ್ಲ. ಒಬ್ರ ಬಗ್ಗೆ ಒಬ್ರು ಜಡ್ಜ್ಮೆಂಟ್ ಮಾಡ್ಕೊಂಡು, ಕಂಪ್ಲೇಂಟ್ಸ್ ಮಾಡ್ಕೊಂಡು ಮತ್ತಷ್ಟು ದೂರ ಆಗ್ತಿದ್ದೀರಾ. ಓಕೆ. ಸೈಲೆನ್ಸ್ ಲವ್ ಇದು ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಎಂದಿಲ್ಲ ಅಂದ್ರೆ ಸೊ ಬ್ರೇಕಪ್ ಅಷ್ಟೇ. ಓಕೆನಾ? ಬ್ರೇಕಪ್ ಬೇಡ ಅಂದ್ರೆ ನಿಮ್ಗೆ ಬೇಕು ಈ ಲವ್ ಅಂದ್ರೆ ನೀವೇ ಫೀಲ್ ಮಾಡ್ಕೋಬೇಕು. ನಿಮ್ಮ ಕೈಯಲ್ಲೇ ಇರುತ್ತೆ. ನಿಮ್ಮ ಲೈಫ್ ಕುತ್ಕೊಂಡು ಮಾತಾಡ್ಬೇಕಾಗಿರುತ್ತೆ. ಸೊ ಫೇಸ್ಡ್ ಅಂತ ಬಂದಿದೆ. ಒಳಗಡೆ ಒಂದು ಫೀಲಿಂಗ್ಸ್, ಹೊರಗಡೆ ಒಂದು ಫೀಲಿಂಗ್ಸ್. ಅವರು ನಿಮ್ಮ ಪ್ರೀತಿಯಿಂದ ದೂರ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಓಕೆನಾ? ನಿಮ್ಮ ಪ್ರೀತಿನ ಬೆಳಕಿಗೆ ತರೋದು ಅವ್ರಿಗೆ ಧೈರ್ಯ ಇಲ್ಲ ಅಂತ. ಓಕೆನಾ? ತುಂಬಾ ಒಳಗಡೆ ಎಮೋಷನಲಿ ತುಂಬಾ ಎಮೋಷನ್ಸ್ ಇದಾವೆ, ಬಚ್ಚಿಟ್ಕೊಂಡಿದ್ದಾರೆ. ಅವೆಲ್ಲ ಮೇಲೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ಧೈರ್ಯವಾಗಿ ಸ್ಟ್ರಾಂಗರ್ ಆಗಿರೋ ರೀತಿ. ಬಟ್ ಒಳಗಡೆ ತುಂಬಾ ಲೋನ್ಲಿನೆಸ್ ಇದೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರೋ ಫೀಲ್ ಇದೆ ಅವರಲ್ಲಿ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಸೊ ನೆಕ್ಸ್ಟ್ ಕಾರ್ಡು ವಿಸಿಟ್ ಅಂತ ಹೇಳ್ತಿದೆ. ಅವರು ನಿಮಗೆ ಸಡನ್ ಆಗಿ ಕಾಲ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದೆ ಈ ಕಾರ್ಡು. ಸಡನ್ ಆಗಿ ಮೆಸೇಜ್ ಮಾಡಿಬಿಡ್ತಾರೆ, ಕಾಲ್ ಮಾಡಿಬಿಡ್ತಾರೆ, ಅಥವಾ ನಿಮ್ಮನ್ನ ಮೀಟ್ ಮಾಡ್ತಾರೆ. ಸಡನ್ ಸರ್ಪ್ರೈಸ್ ಒಂದು ಕಾಲಿದೆ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಅಂತ. ಓಕೆನಾ? ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ನೀವು ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ. ಯೂನಿವರ್ಸ್ ಡಿವೈನ್ ಟೈಮಿಂಗ್ ನಿಮಗೆ ಒಂದು ಬ್ಯೂಟಿಫುಲ್ ಕನೆಕ್ಷನ್ನ ಕೊಡುತ್ತೆ ಇಷ್ಟರಲ್ಲೇ. ಓಕೆ, ನಾನು ಅದನ್ನು ನೋಡ್ತಿದ್ದೀನಿ. ನಾನಿಲ್ಲಿ ರೆಡಿ ಆಗಿರಿ. ಓಕೆನಾ? ಮತ್ತೆ ಈಗೋ ಇಂದ ಮಾತಾಡಬೇಡಿ, ಸ್ವಲ್ಪ ಕನ್ವಿನ್ಸ್ ಮಾಡಿ ಬ್ಯೂಟಿಫುಲ್ ಕನ್ವರ್ಷನ್ ಸ್ಟಾರ್ಟ್ ಮಾಡಿ. ಓಕೆನಾ? ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲವ್ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ಕಾರ್ಡ್ ಹೇಳೋ ಪ್ರಕಾರ ಒಂದು ಮೀನಿಂಗ್ಫುಲ್ ಪಾರ್ಟ್ನರ್ಶಿಪ್ ನಿಮ್ದಾಗುತ್ತೆ. ಓಕೆನಾ? ಡೀಪ್ ಸೋಲ್ ಕನೆಕ್ಷನ್ ಇದೆ ಈ ಕಾರ್ಡ್ ಹೇಳೋ ಪ್ರಕಾರ. ನಿಮ್ಮಿಬ್ಬರಿಗೂ ಡೀಪ್ ಸೋಲ್ ಕನೆಕ್ಷನ್ ಇದೆ. ನಿಮ್ಮ ಸೋಲ್ಮೇಟ್ ಅವರು. ಓಕೆನಾ? ನೀವಿಬ್ರು ಎಮೋಷ್ನಲಿ, ಮೆಂಟಲಿ, ಸ್ಪಿರಿಚುವಲಿ ಒಂದಾಗ್ತೀರಾ. ಪಾಸ್ಟ್ ಬಗ್ಗೆ ಆಗಿರುವಂತಹ ಮಿಸ್ಟೇಕ್ಸ್ನ ಅರ್ಥ ಮಾಡಿಕೊಂಡು ಅದನ್ನು ಲೆಟ್ ಗೋ ಮಾಡ್ತೀರಾ. ಒಂದು ಒಳ್ಳೆ ಗುಡ್ ಲೈಫ್ನ ಚೂಸ್ ಮಾಡ್ಕೊಳ್ತೀರಾ ನೀವಿಬ್ರು. ಓಕೆನಾ? ನಿಮ್ಮ ಲವ್ನ ಕಾಪಾಡ್ಕೊಳ್ತೀರಾ. ನಿಮ್ಮ ಲವ್ ಬಗ್ಗೆ, ನಿಮ್ಮ ಮ್ಯಾರೇಜ್ ಬಗ್ಗೆ ತುಂಬ ನಂಬಿಕೆನ ಕಟ್ಕೊಳ್ತೀರಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂತಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡ್ ಹೇಳೋ ರೀತಿ ಸೈನ್ಸ್ ಅಂತ ಬಂದಿದೆ. ಅಂದರೆ ವಾಯು ಎನರ್ಜಿ ಅಂತ. ಓಕೆನಾ? ಹೇರ್ ಎನರ್ಜಿ ಇಲ್ಲಿ ತೋರಿಸ್ತಿದೆ. ಹಾನೆಸ್ಟ್ ಕನ್ವರ್ಷನ್ ಇರುತ್ತೆ ನಿಮ್ಮಲ್ಲಿ. ಅಂದರೆ ಜಮಿನಿಯಲ್ಲಿ ಬ್ರಾಕ್ವೇರಿಯಸ್ ಅಂತ ಬಂದಿದೆ. ಅಂದರೆ ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಒಂದು ಕುಂಡಲಿ ಗ್ರಹ ಸ್ಥಿತಿ ನಿಮ್ಮ ಲೈಫ್ನ ಒಂದು ಮಾಡೋ ಅಂತಹ ಎನರ್ಜಿನ ತೋರಿಸ್ತಿದೆ ಇಲ್ಲಿ. ಓಕೆನಾ? ಪ್ರತಿಯೊಂದಕ್ಕೂ ಟೈಮ್ ಬರಬೇಕಲ್ವಾ? ನೀವು ಸ್ಟ್ರಾಂಗ್ ಆಗಿ ಫೀಲ್ ಆಗಿ ಅವರು ನಿಮಗೆ ಬೇಕು ಅಂತ ನೀವು 100% ಡಿಸೈಡ್ ಆಗಿ ಮೆಂಟಲಿ ಯೂನಿವರ್ಸ್ ನಿಮಗೆ ಒಂದು ಟೈಮ್ನ ಫಿಕ್ಸ್ ಮಾಡಿ ನಿಮಗೂ ಅವ್ರಿಗೂ ಬ್ಯೂಟಿಫುಲ್ ಕನ್ವರ್ಷನ್ ಸ್ಟಾರ್ಟ್ ಆಗೋ ರೀತಿ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಾರ್ಡ್ಸ್ ನೋಡೋಣ. ಕೆಲವೊಂದು ಮೈನ್ ಟ್ಯಾರೋಟ್ ಡೆಕ್ಸಿಂದ ಬ್ಯೂಟಿಫುಲ್ ಆಗಿ ಕೆಲವೊಂದು ಮೆಸೇಜಸ್ ನೋಡಬೇಕಲ್ವಾ ನಿಮ್ಮ ಇಬ್ಬರ ಸಪ್ರೇಷನ್ಸ್ ಬಗ್ಗೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದ್ದಾವೆ ಇಲ್ಲಿ. ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಎನರ್ಜೀಸು. ಕಿಂಗ್ ಆಫ್ ನೈಟ್ ಆಫ್ ಪೆಂಟಿಕಲ್ಸ್. ಓ ಓ ಓ ತುಂಬಾ ಅರ್ಥ ಕೊಡ್ತಿದ್ದಾವೆ ಈ ಕಾರ್ಡ್ಸ್ ಎಲ್ಲ. ನೋಡೋಣ ಲಾಸ್ಟ್ ಕಾರ್ಡ್ ಏನು ಹೇಳ್ಬೋದು. ನಿಮ್ಮ ಮದುವೆ ಆಗುತ್ತಾ ಇಲ್ವಾ, ಮತ್ತೆ ವಾಪಸ್ ಬರ್ತಾರಾ ಇಲ್ವಾ, ತುಂಬ ಪ್ರಶ್ನೆಗಳಿರುತ್ತಲ್ವಾ, ತುಂಬ ಕನ್ಫ್ಯೂಷನ್ಸ್ ಎಲ್ಲ ಹಾಕ್ಬಿಡ್ತಾರೆ. ನಮ್ಮ ಹೆಲ್ತ್, ಕರಿಯರು ಎಲ್ಲ ರಿವರ್ಸ್ ಹೋಗ್ಬಿಡುತ್ತೆ. ಎಷ್ಟು ದಿನ ಚೆನ್ನಾಗಿದೆ ಹೆಲ್ತ್ ಕೂಡ ಹೋಗ್ಬಿಡುತ್ತೆ ಅಲ್ವಾ. ನೋಡೋಣ. ಸೊ ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್, 6 ಆಫ್ ವಾಂಡ್ಸ್ ರಿವರ್ಸ್, ದ ಹೇರೋಪೆಂಟ್ ಕಾರ್ಡ್ ರಿವರ್ಸ್, ಫೈನಲಿ ಏಸ್ ಆಫ್ ಕಪ್ಸ್. ಇದು ನಿಮ್ಮ ಲವ್ ರೀಡಿಂಗ್. ಟೋಟಲಿ ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಹೇಳೋ ಪ್ರಕಾರ ಅವರು ಒಬ್ಬ ಮೆಚುರಿಟಿ ಇಲ್ಲದೆ ವ್ಯಕ್ತಿರ ಥರ ನಿರ್ಧಾರ ತಗೊಂಡಿಲ್ಲ. ತುಂಬ ದೊಡ್ಡದಾಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ ನಿಮ್ಮಿಂದ ದೂರ ಆಗಿದ್ದಾರೆ. ಓಕೆನಾ? ತುಂಬ ಜವಾಬ್ದಾರಿ ಇರೋ ವ್ಯಕ್ತಿ ಥರ ಯೋಚನೆ ಮಾಡೋರು ಅವರು. ಮನಿ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು ದೂರ ಆಗೋ ಟೈಮಲ್ಲಿ. ಓಕೆನಾ? ನಿಮ್ಮ ಮನಿ ಬಗ್ಗೆ, ನಿಮ್ಮ ವೆಲ್ತ್ ಅಂದರೆ ಪ್ರತಿಯೊಂದು ಆಗುತ್ತೆ. ನಿಮ್ಮ ಟೋಟಲಿ ನಿಮ್ಮ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದೂರ ಆಗಿದ್ದಾರೆ. ಓಕೆನಾ? ಅವರ ಕೈಯಲ್ಲಿದೆ ನೀವು ಮದುವೆ ಆಗ್ತೀರಾ
ಇಲ್ಲ ಅನ್ನೋ ನಿರ್ಧಾರ ಅಂತ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವರೇ ಗ್ರೇಟ್ ಮಾಡ್ಕೊಂಡಿದ್ದಾರೆ. ನೀವು ಮದುವೆ ಆಗ್ಬೇಕಂದ್ರೆ ಅವ್ರದ್ದೇ ಫೈನಲ್ ನಿರ್ಧಾರ ಅಂತ ಅವರು ಫೀಲ್ ಮಾಡ್ತಿದ್ದಾರೆ. ಸೊ ಲವ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿಲ್ಲ ಇಬ್ರೂನು ಅನ್ನೋದು ಆ ಕಾರ್ಡ್ಸ್ ಹೇಳುತ್ತೆ. ಓಕೆನಾ? ಅವರಲ್ಲಿ ಮದುವೆ ಆಗೋ ಉದ್ದೇಶ ತುಂಬಾ ಲೇಟ್ ಆಗಿದೆ. ಇವಾಗಲೇ ಮದುವೆ ಬೇಡ ಅಂತಂದ್ಬಿಟ್ಟು ಅವರು ತುಂಬಾ ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ದಾರೆ. ಮನಿ ಅರ್ನ್ ಮಾಡುವಂತಹ ವಿಚಾರದಲ್ಲಿ ಅವರ ಕೆರಿಯರ್ನ ಸ್ವಲ್ಪ ಕೆರಿಯರ್ ಬಗ್ಗೆ ತುಂಬಾ ಫೋಕಸ್ ಮಾಡುವಂತಹ ವಿಚಾರದಲ್ಲಿ ಅವರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಿಮ್ಮಾಗೆ ಅವರು ಎಮೋಷನಲಿ ಫೂಲಿಶ್ ಅಲ್ಲ ಅವರು. ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಎಮೋಷನಲಿ ಅವರು. ಸೊ ಈ 7 ಆಫ್ ಕಪ್ಸ್ ಹೇಳೋ ಪ್ರಕಾರ ಕನ್ಫ್ಯೂಷನ್ಸ್ ಇದೆ, ಮಿಕ್ಸ್ಡ್ ಎಮೋಷನ್ಸ್ ಇದೆ. ಓಕೆನಾ? ನೀವು ಬೇಕು ಅಂತ ಒಂದ್ಸಲ, ಬೇಡ ಅಂತ ಒಂದ್ಸಲ. ತುಂಬಾ ಚಾಯ್ಸಸ್ ಇದೆ ಅವರ ಲೈಫಲ್ಲಿ. ತುಂಬಾ ಜನ ಏನದು ಬ್ರೈನ್ ವಾಶ್ ಮಾಡುವಂತ ಜನರಿದ್ದಾರೆ ಅವ್ರ ಹತ್ರ. ಓಕೆ, ಹೌದು ಒಳ್ಳೇದು ಅಂತ ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ. ಸ್ನೇಕ್ ಇದೆ ನಿಮ್ಮ ಮದುವೆಗೆ. ಇಲ್ಲಿ ಸರ್ಪದೋಷ ಒಂದು ಇರೋ ರೀತಿ ಅಲ್ಲಿ ನೋಡ್ತಿದೀವಿ ನಾವು. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅವರು, ಏನ್ ಮಾಡ್ಬೇಕು ಬೇಡ ಅಂತ. 6 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ ಅಂದ್ರೆ ನಿಮ್ಗೆ ನೀವೇ ಸಪೋರ್ಟ್ ಮಾಡ್ಕೋಬೇಕು ಮದುವೆ ಆಗೋದಿಕ್ಕೆ. ನಿಮ್ಮ ಫ್ಯಾಮಿಲಿ ಯಾವುದು ಸಪೋರ್ಟ್ ಮಾಡೋದಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ ಬಿಟ್ಬಿಡ ಅವಳನ್ನ, ಬಿಟ್ಬಿಡ ಅವನ್ನ ಅಂತ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಅವರು ಹೇಳ್ತಾರೆ. ನಿಮ್ಗೆ ಬೇಕು ಅಂದ್ರೆ ನೀವಿಬ್ರು ಡಿಸೈಡ್ ಮಾಡಿ ಮದುವೆ ಆಗಬೇಕಾಗಿರುತ್ತೆ. ಓಕೆನಾ? ಇಲ್ಲಿ ಯಾರು ನಿಮಗೆ ಸಪೋರ್ಟ್ ಮಾಡೋರಿಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕಡೆ. ಓಕೆನಾ? ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಬೇಡ ಬೇಡ ಇನ್ನೊಬ್ರು ಬರ್ತಾರೆ, ಒಳ್ಳೆಯವ್ರು ಬರ್ತಾರೆ ಅಂತ ಹೇಳೋರೆ ಜಾಸ್ತಿ ಜನ ಇದ್ದಾರೆ. ಇಲ್ಲಿ ನೋಡಿ, ಹೇರೋ ಪ್ಯಾಂಟ್ ಕಾರ್ಡ್ ರಿವರ್ಸ್ ಬಂದಿದೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮಗೆ, ಈ ಫೈಲ್ ಸೆಲೆಕ್ಟ್ ಮಾಡಿರೋರಿಗೆ ನಿಮ್ಮದು ಬೇರೆ ಕ್ಯಾಸ್ಟ್, ಇಂಟರ್ ಕ್ಯಾಸ್ಟ್ ಅಂತ ಹೇಳ್ತಿದ್ದೆ. ಧರ್ಮ ಬೇರೆದಾಗಿರ್ಬೋದು, ಪ್ಲೇಸ್ ತುಂಬ ದೂರ ಇರ್ಬೋದು ನಿಮಗೂ ಅವ್ರಿಗೂ. ಓಕೆನಾ? ಅದು ಯಾವುದು ಸೆಟ್ ಆಗ್ತಾ ಇಲ್ಲ. ನಿಮ್ಮ ಸ್ಟೇಟಸ್ಗೆ ಅವ್ರ ಸ್ಟೇಟಸ್ ಸೆಟ್ ಆಗ್ತಾ ಇಲ್ಲ. ಏಸ್ ಆಫ್ ಕಪ್ಸ್ ಬಂದಿದೆ. ನೆಕ್ಸ್ಟ್ ಇಯರಲ್ಲಿ ತುಂಬ ಚಾನ್ಸ್ ಇದೆ ನೀವು ಅವ್ರನ್ನ ಒಂದು ಮಾಡ್ಕೊಳ್ಳೋದಕ್ಕೆ, ಮದುವೆ ಮಾಡ್ಕೊಳ್ಳೋದಕ್ಕೆ, ಅವರ ಫ್ಯಾಮಿಲಿನ ಒಪ್ಸೋದಕ್ಕೆ, ನಿಮ್ಮ ಫ್ಯಾಮಿಲಿನ ಒಪ್ಸೋದಕ್ಕೆ ತುಂಬ ಚಾನ್ಸ್ ಇದೆ. ನೀವು ಟ್ರೈ ಮಾಡಿದ್ರೆ ಆಗುತ್ತೆ, 100% ಆಗುತ್ತೆ. ನೀವು ಆಕ್ಷನ್ ತಗೊಳ್ದಿರ ಸುಮ್ಮನೆ ಇದ್ರೆ ಏನಾಗಬೇಕೋ ಅದಾಗುತ್ತೆ. ಓಕೆನಾ? ನಾವಿಬ್ರಿಗೂ ಮದುವೆ ಆಗಬೇಕಾಗಿದೆ. ಅದು ದೇವರ ನಿರ್ಧಾರ. ಮದುವೆ ಸ್ವರ್ಗದಲ್ಲಿ ನಿರ್ಧಾರ ಮಾಡಿರ್ತಾರೆ, ಆದರೆ ಆಗುತ್ತೆ ಅಂತಿದ್ರೆ ಆಗೋದಿಲ್ಲ. ಓಕೆನಾ? ನಿಮಗೆ ಈಗ ಹೇಗೆ ಹೊಟ್ಟೆ ಹಸಿವಾದ್ರೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಹಾಗೆ ಅದು ನಿಮಗೆ ಪ್ರೀತಿ ಬೇಕು ಅಂದರೆ ಹೋಗಿ ಮಾತಾಡಿ, ಕನ್ವಿನ್ಸ್ ಮಾಡಿ, ಟ್ರೈ ಮಾಡಿ ಮದುವೆ ಆಗ್ಬೋದು. ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನಿಮ್ಗೊಂದು ನ್ಯಾಯ ಸಿಗುತ್ತೆ. ಓಕೆನಾ? ಒಂದು ಒಳ್ಳೆ ಪಾತ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ನೀವು. ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ನ ಬ್ಯೂಟಿಫುಲ್ ಆಗಿ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಆ ರೀತಿ ನಾನಿಲ್ಲಿ ನೋಡ್ತಿದ್ದೀನಿ. ಇದೊಂದು ಜನರಲ್ ರೀಡಿಂಗ್. ಆಲ್ಮೋಸ್ಟ್ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗಿ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ಯಾಕೆ ಬಿಟ್ಟೋದ್ರು ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಅಲ್ಲ ಬಿಡಿ, ರೀಸನ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಲಾಸ್ಟ್ ಕಾರ್ಡ್ 6 ಆಫ್ ಕಪ್ಸ್ ಇದನ್ನ ಸೆಲೆಕ್ಟ್ ಮಾಡಿದ್ದೀರಾ. ಓಕೆನಾ? ನಿಮ್ಮ ಲವ್ ಲೈಫಲ್ಲಿ ಯಾಕೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿದ್ದಾರೆ, ಯಾಕೆ ಅವರು ನಿಮಗೆ ಟೈಮ್ ಕೊಡ್ತಿಲ್ಲ, ಯಾಕೆ ಅವರು ಇಷ್ಟು ಪ್ರೀತಿಸಿ ಅಷ್ಟು ದೂರ ಇದ್ದಾರೆ ಇವಾಗ ಅಂತ ಅಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಟ್ಯಾರೋಡ್ ಗೈಡೆನ್ಸ್ನ ಕೇಳೋಣ, ರೀಸನ್ನ ತಿಳ್ಕೊಳ್ಳೋಣ. ಓಕೆ, ಓ ನೀವು 2 ಚೈಲ್ಡ್ಸ್ ಇರುವಂಥ ಕಾರ್ಡ್ ಸೆಲೆಕ್ಟ್ ಮಾಡಿರೋದ್ರಿಂದ ನಿಮಗೆ ಮತ್ತೊಂದು ಕಿಡ್ ಕಾರ್ಡ್ ಬಂದಿದೆ. ಸೊ ಟ್ರಿಗರ್ಸ್ ಅಂತ ಬಂದಿದೆ, ಅರೌಂಡ್ ಫಾಲ್ ಅಂತ ಬಂದಿದೆ. ಸೊ ತುಂಬಾ ನೆಗೆಟಿವಿಟಿ ಕಾಣ್ತಿದೆ ನನಗೆ ಈ ಕಾರ್ಡ್ಸಲ್ಲಿ. ಸೊ ಅಂದರೆ ನಿಮ್ಮದು ಇದು ಪಾಸ್ಟ್ ಲೈಫಿಂದ, ನಿಮ್ಮದು ಅಂದರೆ ಜನ್ಮಾಂತರಗಳಿಂದ ನಿಮ್ಮ ಲವ್ ಅಲ್ಲಿ ಹರ್ಟ್ಸ್, ಬ್ರೇಕಪ್ಸ್, ವರೀಸ್ ಇದಾವೆ. ಓಕೆನಾ? ನಿಮ್ಮಲ್ಲಿ ಆ ರೀತಿ ಪ್ರೋಗ್ರಾಮಿಂಗ್ ಆಗಿದೆ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಬಗ್ಗೆ. ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ಳೋದೆ, ನಿಮ್ಮ ಮ್ಯಾರೇಜಲ್ಲಿರುವಂತಹ ಒಂದು ಪ್ರಾಬ್ಲಮ್ನ ಕಟ್ ಮಾಡೋದೆ ನಿಮ್ಮ ಈ ಜನ್ಮದ ಪರ್ಪಸ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮಗೆ ಸಣ್ಣ ವಯಸ್ಸಿನಿಂದಾನೇ ಒಂದು ಪ್ರೋಗ್ರಾಮಿಂಗ್ ಆಗಿದೆ. ನಿಮ್ಮ ಪಾರ್ಟ್ನರ್ ಮೋಸ ಮಾಡೋದು, ದೂರ ಆಗೋದು, ಹರ್ಟ್ ಮಾಡೋದು, ಅದನ್ನ. ಓಕೆ, ಸೊ ನೀವು ಒಂದು ನಿಮ್ಮ ಮದರ್, ಫಾದರ್ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ನೀವು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರುವಂತಹ ಕೆಲವೊಂದು ಕ್ಯಾರೆಕ್ಟರ್ನ ಅವರು ನಿಮಗೆ ಮಿರರ್ ಆಗಿ ತೋರಿಸ್ತಿದ್ದಾರೆ. ಓಕೆನಾ? ನಿಮಗೆ ತುಂಬ ಜಾಸ್ತಿ ಪ್ರೀತಿನ ಕೊಟ್ಟಿದ್ದಾರೆ ಅಂದರೆ ಮುಂದೆ ನಿಮಗೆ ತುಂಬ ಜಾಸ್ತಿ ಹರ್ಟ್ನ ಕೊಡ್ತಾರೆ.
ನೀವು ಅವರಿಂದ ನೋಯ್ತೀರಾ. ಓಕೆನಾ? ಇದು ಟೋಟಲಿ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ. ನಿಮ್ಮ ಇನ್ನರ್ ಚೈಲ್ಡ್ ಅಂದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಅಲ್ಲಿ ಈ ರೀತಿ ಪ್ರೋಗ್ರಾಮ್ ಆಗಿದೆ. ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರ್ ಇದೇ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಸಬ್ಕಾನ್ಶಿಯಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿರುತ್ತೆ. ಓಕೆನಾ? ನೀವು ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಪ್ರೀತಿಸಿದ್ರು, ಇನ್ನೊಬ್ಬರನ್ನ ಮದುವೆ ಆದ್ರು, ಡಿವೋರ್ಸ್ ತಗೊಂಡು ಇನ್ನೊಂದು ಮದುವೆ ಆದ್ರೂ ಸೇಮ್ ಅದೇ ಮಾತು, ಅದೇ ಹರ್ಟ್, ಅದೇ ಪ್ರಾಬ್ಲಮ್ಸು, ಅದನ್ನೇ ನೋಡ್ತೀರಾ. ನೀವು ನಿಮ್ಮ ಪ್ರೋಗ್ರಾಮ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮ್ಮ ಸೋಲ್ ನಿಮಗೆ ಸಜೆಸ್ಟ್ ಮಾಡ್ತಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾಕೆ ಪ್ರಾಬ್ಲಮ್ ಬಂದಿದೆ, ಬ್ರೇಕಪ್ ಆಗಿದೆ ಅಂತ. ಈ ಪ್ರಾಬ್ಲಮ್ಮು 100% ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ನೀವೇ. ಓಕೆನಾ? ಅರೌಂಡ್ ಫಾಲ್ ಅಂತ ಬಂದಿದೆ ಇಲ್ಲಿ. ಓಕೆನಾ? ನಿಮ್ಮಲ್ಲಿ ದಿನೇ ದಿನೇ ಓಕೆನಾ ಜಾಸ್ತಿ ಪ್ರೀತಿನ ತೋರಿಸಿ, ಮತ್ತೆ ಎಷ್ಟು ಪ್ರೀತಿ ತೋರಿಸಿದ್ರು ಅಷ್ಟು ಫಾಸ್ಟಾಗಿ ಪ್ರೀತಿಯಿಂದ ನಿಮ್ಮನ್ನ ಹರ್ಟ್ ಮಾಡಿಸಿದ್ದಾರೆ, ದೂರ ಆಗಿದ್ದಾರೆ ಅಂತ ಇಲ್ಲಿ ನೋಡ್ತಿದ್ದೀವಿ. ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗಿ ಅವರು ನಿಮಗೆ ಕನೆಕ್ಟ್ ಆಗಿ ನಿಮ್ಮ ಪ್ರಾಬ್ಲಮ್ನ ನಿಮಗೆ ಲೆಸನ್ ಆಗಿ ಅರ್ಥ ಮಾಡಿಸಿ ಅವರು ದೂರ ಆಗಿದ್ದಾರೆ ಅಂತ. ತುಂಬಾ ಡಿಫ್ರೆಂಟ್ ಇದಾವೆ ಈ ಕಾರ್ಡು. ಸೊ ನೀವು ಲಾಸ್ಟ್ ಫೈಲ್ ಇದಾವಲ್ವಾ 2, ಅವ್ರದ್ದೆಲ್ಲ ಸೋಲ್ ಕನೆಕ್ಷನ್, ಬ್ಯೂಟಿಫುಲ್ ರಿಲೇಶನ್ಶಿಪ್, ಅವ್ರದ್ದೇ ಆದಂತಹ ರೀಸನ್ಸ್ ಇದ್ದಾವೆ. ಪಾರ್ಟ್ನರ್ ಮನಸ್ಸಲ್ಲಿರುವಂತಹ ಭಾವನೆಗಳು ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿದ್ದಾವೆ. ಬಟ್ ಈ ಕಾರ್ಡಲ್ಲಿ ಪಾರ್ಟ್ನರ್ನ ಕ್ಯಾರೆಕ್ಟರ್ ಪೂರ್ತಿ ನೀವೇ ಡಿಸೈನ್ ಮಾಡ್ಕೊಂಡಿದ್ದೀರಾ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡ್ ಹೇಳೋ ಪ್ರಕಾರ ನಿಮ್ಮ ಹಳೆಯ ಜನ್ಮದಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೀವು ಮೋಸ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಈಗ ನಿಮಗೆ ಮೋಸ ಮಾಡ್ತಾರೆ ಅಂತಲೂ ಬರ್ತಿದೆ ಇಲ್ಲಿ. ಓಕೆನಾ? ಟೋಟಲಿ ಇದು ನಿಮ್ಮ ಸೋಲ್ ನೊಂದಿರುವಂತಹ ಲವ್ ರಿಲೇಶನ್ಶಿಪ್ ಕರ್ಮಸ್ ನಿಮಗೆ ಇಲ್ಲಿ ರಿಪೀಟ್ ಆಗ್ತಿದ್ದಾವೆ. ನೀವು ಇದನ್ನ ಅರ್ಥ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದೇ ನಿಮ್ಮ ಈ ಜನ್ಮದ ಪರ್ಪಸ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಯಾವುದೇ ಪಾಸಿಟಿವ್ ಕಾರ್ಡ್ ಬರ್ತಾ ಇಲ್ಲ ಅಲ್ವಾ? ಅನ್ಸ್ಯಾಟಿಸ್ಫೈಡ್ ಅಂತ ಬಂದಿದೆ. ನೀವು ನಿಮ್ಮ ಲವ್ ಲೈಫಲ್ಲಿ ಸ್ಯಾಟಿಸ್ಫೈಡ್ ಆಗಿಲ್ಲ. ಬೇರೆಯವರು ಎಷ್ಟು ಚೆನ್ನಾಗಿ ಮದುವೆ ಆಗಿ ನಿಮ್ಮನ್ನ ಮದುವೆಗೆ ಕರೀತಿದ್ದಾರೆ ಅಲ್ವಾ? ಅವರು ಚಿಲ್ಡ್ರನ್ಸ್ ಜೊತೆ ಎಷ್ಟು ಹ್ಯಾಪಿ ಆಗಿದ್ದಾರೆ. ಅದರಲ್ಲಿ 1% ಕೂಡ ನಿಮ್ಮಲ್ಲಿ ಲವ್ ಅಲ್ಲಿ ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ಓಕೆ, ಅಂದ್ರೆ ದಿಸ್ ಈಸ್ ಟೋಟಲಿ ನಿಮ್ಮ ಹಳೆ ಕರ್ಮ ರಿಪೀಟ್ ಆಗ್ತಿದೆ. ನೀವು ಈ ಪ್ರಾಬ್ಲಮ್ ಅಲ್ಲಿ ಏನಾದರೂ ಸಿಕ್ಕಾಕೊಂಡು, ಬಟ್ ನಿಮಗೆ ಇದರಿಂದ ಈಸಿಯಾಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇದು ನಿಮ್ಮ ಕರ್ಮ ಅಲ್ವಾ? ನೀವು ಈಸಿಯಾಗಿ ಹೋದ್ರೆ ಹೋಯ್ತು, ಪ್ರೀತಿ ಮದುವೆ ಹೋದ್ರೆ ಹೋಯ್ತು ಅನ್ನೋ ರೀತಿ ಇರೋದಿಲ್ಲ. ನೀವು ತುಂಬಾ ಯೋಚನೆ ಮಾಡಬೇಕು, ನೀವು ಪಶ್ಚಾತ್ತಾಪ ಪಡಬೇಕು, ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ನೀವು ವರಿ ಮಾಡಬೇಕು. ಅಂದ್ರೆ ಮಾಡ್ತೀರಾ, ಅದೇ ರೀತಿ ಇರ್ತೀರಾ ನೀವು. ಅದೇ ನೀವು ಕಳಿಯೋ ಪಾಠ, ನಿಮ್ಮ ಪನಿಷ್ಮೆಂಟ್ ಅದೇ. ಓಕೆನಾ? ಸೊ ಅವಾಗ ಯಾವಾಗೋ ಆಗೋಗಿರುವಂತಹ ಕರ್ಮಗಳಿಗೆ ಇವಾಗ ಕಷ್ಟ ಪಡಬೇಡಿ, ಅಳಬೇಡಿ, ನೋಡ್ಬೇಡಿ, ಥಿಂಕ್ ಮಾಡಿ ಓವರ್ ಥಿಂಕ್ ಮಾಡಿ, ಅನ್ಹೆಲ್ತಿ ಆಗಬೇಡಿ. ಓಕೆನಾ? ಚಿಲ್ಡ್ರನ್ ಅಂತ ಬಂದಿದೆ, ಮತ್ತೆ ಚೈಲ್ಡ್ ಕಾರ್ಡ್ ಬಂದಿದೆ ನೋಡಿ. ಇಲ್ಲಿ 3 ಕಾರ್ಡ್ಸ್ ಬಂದಿದ್ದಾವೆ. ಅವರು ನಿಮ್ಮ ಚೈಲ್ಡ್ಹುಡ್ ಪಾರ್ಟ್ನರ್ ಅಲ್ವಾ? ಹಾಗೂ ಹೇಳುತ್ತೆ ಈ ಕಾರ್ಡು. ಅವರು ಸಣ್ಣ ವಯಸ್ಸಿಂದ ನಿಮಗೆ ಪರಿಚಯ ಇದ್ದಾರೆ, ನೀವು ಅವ್ರ ಜೊತೆ ಗೇಮ್ಸ್ ಎಲ್ಲ ಆಡಿದ್ದೀರಾ. ಓಕೆ, ತುಂಬಾ ಕನೆಕ್ಷನ್ ಇದೆ ನಿಮಗೆ. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಏನ್ ಪ್ರೋಗ್ರಾಮಿಂಗ್ ಇದೆ, ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಏನಿದೆ, ಅದನ್ನ ಕ್ಲೀನ್ ಮಾಡ್ಕೋಬೇಕು, ಒಂದಾಗಬೇಕು. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬ್ಯೂಟಿಫುಲ್ ಆಗಿ ನೀವೇ ಕ್ರಿಯೇಟ್ ಮಾಡ್ಕೋಬೇಕು, ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅನ್ನೋದು ನಾನಿಲ್ಲಿ ನೋಡ್ತಿದ್ದೀನಿ. ಹಳೆಯ ಪ್ರೀತಿ ಇನ್ನೇನು ಮದುವೆ ಆಯ್ತು ಅನ್ನೋ ಟೈಮ್ಗೆ ಬ್ರೇಕಪ್, ದೂರ ಹೋಗ್ತಿದೆ ಅಲ್ವಾ? ಸೊ ನೀವು ಇವರಿಂದ ಪಾಠ ಕಲ್ತಿದ್ದೀನಿ, ಅರ್ಥ ಮಾಡ್ಕೊಳ್ತೀನಿ ಅಂದಿಲ್ಲ ಅಂದ್ರೆ ನೀವು ಮತ್ತೆ ಮತ್ತೆ ಇದೇ ರಿಪೀಟ್ ಆಗ್ತಿರುತ್ತೆ ನಿಮ್ಮ ಲೈಫಲ್ಲಿ. 1 ಕಾರ್ಡ್ ಕೂಡ ಬರ್ತಿಲ್ಲ ಇಲ್ಲಿ ಪಾಸಿಟಿವ್ ಆಗಿ. ಗೆಟ್ ಅವೇ ಅಂತ ಬಂದಿದೆ. ಅಂದ್ರೆ ನೀವು ಅವರಿಂದ ದೂರ ಹಾಕಿ ಒಂದು ನೇಚರ್ ಕಡೆ, ಪ್ರಕೃತಿ ಕಡೆ ಟ್ರಿಪ್ ಹಾಕಿ ಮೈಂಡ್ನ ಕೂಲ್ ಮಾಡ್ಕೊಳ್ತೀರಾ ಅಲ್ವಾ? ಪ್ಲೇಸ್ ಚೇಂಜ್ ಮಾಡ್ತೀರಾ, ಜಾಬ್ ಚೇಂಜ್ ಮಾಡ್ತೀರಾ, ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತೀರಾ. ಬಟ್ ಏನ್ ಮಾಡಿದ್ರು ನೀವು ಎಮೋಷ್ನಲಿ ಮತ್ತೆ ವರಿ ಆಗಲೇಬೇಕು. ಇದು ನಿಮ್ಮ ಲೈಫ್ ಡ್ರಾಮಾ ಏನಿದೆ ನಿಮ್ಮ ಲೈಫಲ್ಲಿ, ಅದು ಸೀಕ್ರೆಟ್ಸ್ ಅಂತ ಬಂದಿದ್ದಾವೆ. ತುಂಬಾ ಸೀಕ್ರೆಟ್ಸ್ ಅವರ ಬಗ್ಗೆ, ಅವರ ನಿಜ ಸ್ವರೂಪದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ, ನಿಮ್ಗೆ ಗೊತ್ತಿಲ್ಲದೆ ಎಷ್ಟು ಜನ ಏನ್ ಪ್ರೀತಿಸಿದೀರಾ, ಅವರ ಸೀಕ್ರೆಟ್ಸ್ ಪೂರ್ತಿ ಹೊರಗಡೆ ಬರುತ್ತೆ ಅಂತ. ಓಕೆ,
ಅವರು ಪ್ರೀತಿಸ್ತಾ ಇದ್ದಾರೆ ಅಂತ ನೀವೇನು ನಂಬಿದ್ದೀರಾ, ಬಟ್ ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಸೀಕ್ರೆಟ್ ನೀವು ತಿಳ್ಕೊಳ್ತೀರಾ ಆದಷ್ಟು ಬೇಗ. ಓಕೆ, ಅವರ ಪ್ರೀತಿ ಸುಳ್ಳು ಅಂತ ತಿಳ್ಕೊಳ್ತೀರಾ. ನಿಮ್ಗಿದು ಹಳೆ ಕರ್ಮ ಅಂತ ತಿಳ್ಕೊಳ್ತೀರಾ. ಸೀಕ್ರೆಟ್, ನಿಮ್ಮ ಪ್ರಾಬ್ಲಮ್ನ ಸೀಕ್ರೆಟ್ ನಿಮ್ಮ ಪಾಸ್ಟ್ ಲೈಫ್ ಕರ್ಮ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನು ಪ್ರೋಗ್ರಾಮಿಂಗ್ ಆಗಿದೆ ಇದು ನಿಮ್ಮಲ್ಲೇ ಅಲ್ಲ, ನಿಮ್ಮ ಪೇರೆಂಟ್ಸಲ್ಲೂ, ನಿಮ್ಮ ಫ್ಯಾಮಿಲಿಯಲ್ಲೂ, ನಿಮ್ಮ ಸಿಸ್ಟರ್ ಬ್ರದರಲ್ಲೂ, ನಿಮ್ಮ ಕ್ಲೋಸ್ ಫ್ರೆಂಡಲ್ಲೂ ಸೇಮ್ ಪ್ರಾಬ್ಲಮ್ಸ್ನ ಇರುತ್ತೆ. ಯಾಕಂದರೆ ಆ ಎನರ್ಜಿಗೆ ಕನೆಕ್ಟ್ ಆಗಿರೋರೆ ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ಅದಕ್ಕೆ ಸೊ ತುಂಬ ಚೆನ್ನಾಗಿ ಕಾರ್ಡ್ಸ್ ಇಲ್ಲಿ ಕಲೆಕ್ಟ್ ಆಗ್ತಿದ್ದಾವೆ. 5 ಆಫ್ ವಾಂಡ್ಸ್ ಬಂದಿದೆ, 2 ಕಪ್ಸ್ ಬಂದಿದ್ದಾವೆ. ಸೊ ಎಲ್ಲ ನೆಗೆಟಿವ್ ಕಾರ್ಡ್ಸೇ ಬರ್ತಿದ್ದಾವೆ. ಸೊ ನೋಡೋಣ, ಏನಾದರೂ ಗುಡ್ ಬರ್ಬೋದಾ ಲಾಸ್ಟ್ಗೆ ನೋಡೋಣವಾ. ಸೊ ಟವರ್ ಕಾರ್ಡ್, ದ ಹೆರ್ಮಿಟ್ ಕಾರ್ಡ್ ಬಂದಿದೆ. ನಿಮಗೆ ಈಗಾಗಲೇ ಮದುವೆ ಆಗೋದಿಲ್ಲ ಬಿಡಿ, ನಿಮ್ಗೆ ತುಂಬ ಟೈಮ್ ಇದೆ ಅಂತ ತೋರಿಸ್ತಿದೆ ಇಲ್ಲಿ. ಹಾರ್ಟ್ ಬ್ರೇಕ್ ಅನ್ ಕಾರ್ಡ್ ಫೈನಲ್. ಸೊ ನಾವು ಪಾಸಿಟಿವಿಟಿ ಬರ್ತಿಲ್ಲ ಇಲ್ಲಿ. ಓಕೆ, ಲಾಸ್ಟ್ ಕಾರ್ಡ್ ಅದೇ ಅಂತ ಸೆಲೆಕ್ಟ್ ಮಾಡಿಬಿಡ್ತೀನಿ. ಓಕೆ, ನಿಮ್ಮ ಪ್ರೀತಿ ಮುಗ್ದಿದೆ ಅಂದ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಮತ್ತಷ್ಟು ಪ್ರೋಗ್ರಾಮಿಂಗ್ ಮಾಡ್ಕೊಳ್ತೀರಾ. ನೀವು ಪ್ರೀತಿಸ್ತಿಲ್ಲ, ಟೈಮ್ ಕೊಡ್ತಿಲ್ಲ, ಬರಲ್ಲ ಅವನು, ಬರಲ್ಲ ಅವಳು, ನಿಮ್ಗೆ ನೀವೇ ಕಿತ್ತಾಡ್ಕೊತೀರಾ, ಮನಸ್ಸಲ್ಲೇ ಗೊಂದಲ ಪಡ್ತೀರಾ, ಮನಸ್ಸಲ್ಲೇ ಕಿತ್ತಾಡ್ತೀರಾ. ನಿಮ್ಮ ಮನಸ್ಸಲ್ಲಿ ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತೀರೋ ಅವ್ರು ಅದನ್ನೇ ತೋರಿಸ್ತಾರೆ ಇಲ್ಲಿ ನೋಡಿ. ನಿಮ್ಗೆ ಚೆನ್ನಾಗಿ ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ರೆ ನಿಮ್ಮ ಪ್ರೀತಿ ಸಿಗುತ್ತೆ. ಓಕೆನಾ, ನಿಮ್ಮ ಕರ್ಮ ಬಗ್ಗೆ ನೀವು ಕಿತ್ತಾಡಬೇಕು, ಹೋರಾಟ ಮಾಡಬೇಕು, ನಿಮ್ಮ ಕರ್ಮದಿಂದ ನೀವು ಗೆಲ್ಲಬೇಕು. ಆ ರೀತಿ 5 ಎಲಿಮೆಂಟ್ಸ್ಗೆ ಕನೆಕ್ಟ್ ಆಗಿ ನಿಮ್ಮ ಕರ್ಮನ ಕ್ಲೀನ್ ಮಾಡಿದ್ರೆ ಚಾನ್ಸ್ ಇದೆ, ನೀವಿಬ್ಬರು ಒಂದಾಗೋದಕ್ಕೆ ಚಾನ್ಸ್ ಇದೆ. ಬಟ್ ನೀವೇನು ಮಾಡ್ತೀರಾ, ಪ್ರಯತ್ನ ಮಾಡೋದಿಲ್ಲ ಅಲ್ವಾ. ನಿಮ್ಮ ಕರ್ಮ ನಿಮ್ಮನ್ನ ಬಿಡೋದಿಲ್ಲ. ಇಲ್ಲಿ ನೋಡಿ, ವೆಯ್ಟ್ ಮಾಡಿ ಮೂವ್ ಆನ್ ಆಗುವಂಥದ್ದು ಇದು, ಟೈಮ್ ತಗೊಂಡು. ಬಟ್ ನೀವು ಯಾವುದೇ ಪ್ರಯತ್ನ ಮಾಡೋದಿಲ್ಲ, ಹೋರಾಟ ಮಾಡೋದಿಲ್ಲ, ಮ್ಯಾನಿಫೆಸ್ಟ್ ಮಾಡೋದಿಲ್ಲ, ನಿಮ್ಮ ಲೈಫ್ನ ನೀವು ಹೀಲ್ ಮಾಡ್ಕೊಳ್ಳೋದಿಲ್ಲ. ಎಲ್ಲಿ ನಿಮ್ಮ ಕರ್ಮ ಕನೆಕ್ಟ್ ಆಗಿದೆ ಅದನ್ನು ಪಾಯಿಂಟ್ ಔಟ್ ಮಾಡಿ ಅದನ್ನು ಡಿಲೀಟ್ ಮಾಡೋದಿಲ್ಲ. ದ ಮೂನ್ ಕಾರ್ಡ್ ಬಂದಿದೆ, ಭಯ ಇದೆ ನಿಮಗೆ. ಓಕೆನಾ, ಸೊ ಡ್ರೀಮಿಂಗ್ ಮಾಡ್ತೀರಾ, ನೆಗೆಟಿವ್ ಆಗಿ ಡ್ರೀಮ್ ಮಾಡ್ತೀರಾ, ಅದು ನೆಗೆಟಿವ್ ಆಗಿ ಥಾಟ್ ಮಾಡ್ತೀರಾ. ಯಾವಾಗಲೂ ಲವ್ ಫೇಲ್ಯೂರ್ ಸಾಂಗ್ಸೇ ಕೇಳ್ತೀರಾ ಅಂತ ಈ ಕಾರ್ಡ್ ಹೇಳ್ತಿದೆ. ಯಾವಾಗಲೂ ನೆಗೆಟಿವ್ ಆಗಿ ಲವ್ ಬ್ರೇಕಪ್ ಆಗಿರೋಂತಹ ಕೊಟೇಶನ್ಸೇ ಓದ್ತೀರಾ. ಅದೇ ಸ್ಟೇಟಸ್, ಅದೇ ಡಿಪಿ, ನೋ ಪ್ರೀತಿ, ಎಲ್ಲ ಮೋಸ, ಹುಡುಗಿ ಹಿಂದೆ ಬೀಳಬೇಡ, ಹುಡುಗರ ಯಾರು ಒಳ್ಳೆಯವರಲ್ಲ, ಆ ರೀತಿನೇ ನಿಮ್ಮ ಮೂವೀಸು, ಸ್ಟೇಟಸ್ಸು ಅಲ್ವಾ, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಅವೇ ಇದ್ದಾವೆ ಅಂತ. ನಿಮಗೆ ರಿಲೇಟೆಡ್ ಮೂವೀಸ್ ಜಾಸ್ತಿ ಬರ್ತವೆ, ಸಾಂಗ್ಸ್ ಬರ್ತವೆ ಅಂತ. ನೀವು ವೆಯ್ಟ್ ಮಾಡೋದು ಇಲ್ಲ ನಿಮ್ಮ ಪ್ರೀತಿಗೋಸ್ಕರ, ತಪಸ್ ಮಾಡಬೇಕು ನಿಮ್ಮ ಪ್ರೀತಿಗೋಸ್ಕರ, ಅದು ಮಾಡೋದಿಲ್ಲ, ಮೆಡಿಟೇಷನ್ ಮಾಡೋದಿಲ್ಲ. ಸಿಚುವೇಶನ್ ಬಂದಿದೆ, ಮುಗ್ದೇ ಹೋಯ್ತು ಪ್ರೀತಿ. ನಿಮ್ಮ ಹುಡುಗಿ ಬೇರೆಯವ್ರನ್ನ ಮದುವೆ ಆಗ್ಬಿಡ್ತಾರೆ. ನಿಮ್ಗೆ ಅದೇ ಅಲ್ವಾ ಪನಿಷ್ಮೆಂಟು. ನೀವು ನಿಮ್ಮ ಕರ್ಮನ ಅರ್ಥ ಮಾಡ್ಕೊಳ್ತಿಲ್ಲ, ಅದೇ ನಿಮ್ಮ ಪನಿಷ್ಮೆಂಟು. ಓಕೆ, ಸೊ ದ ಹೆರ್ಮಿಟ್ ಕಾರ್ಡ್ ಬಂದಿದೆ. ಬ್ರೇಕಪ್ ಆದಮೇಲೆ, ಹುಡುಗ ಸಿಗೋದಿಲ್ಲ ಅಂತ ಫೈನಲ್ ಡಿಸಿಷನ್ ಆದಮೇಲೆ ನೀವೊಬ್ಬ ಯೋಗಿ ಆಗ್ತೀರಾ, ಧ್ಯಾನಿ ಆಗ್ತೀರಾ, ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀರಾ, ನಿಮಗೆ ಒಂದು ಲೈಫ್ ಪಾತ್ನ ಚೂಸ್ ಮಾಡ್ಕೊಳ್ತೀರಾ. ಓಕೆನಾ, ಮದುವೆನೇ ಬೇಡ, ಮದುವೆನೇ ಆಗಬಾರ್ದು, ನನ್ನ ಮನೆ ಜೊತೆ, ನನ್ನ ಫ್ಯಾಮಿಲಿ ಜೊತೆ ಮನಿ ತುಂಬ ಜಾಸ್ತಿ ಅರ್ನ್ ಮಾಡಿ ರಿಚ್ ಆಗಿ ಲೈಫ್ನ ಲೀಡ್ ಮಾಡಿಬಿಡ್ತೀನಿ ನಾನು ಅನ್ನೋ ಡಿಸಿಷನ್ ಬರ್ತೀರಾ. ಮನೆ ಕಟ್ತೀನಿ, ಕಾರ್ ತಗೊಳ್ತೀನಿ, ಗೋಲ್ಡ್ ತಗೊಳ್ತೀನಿ, ನನ್ನ ತಂಗಿಗೆ ಮದುವೆ ಮಾಡ್ತೀನಿ, ಅಕ್ಕಗೆ ಮದುವೆ ಮಾಡ್ತೀನಿ ಅಂತ. ನಿಮ್ಮ ಪ್ರೀತಿ ಹೊಡೆದೇ ಹೋಯ್ತು ನೋಡಿ ಇಲ್ಲಿ. ನೀವು ಮನೆ ವಿಚಾರದಲ್ಲಿ ಗೆಲ್ಬೋದು, ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ. ಬಟ್ ರಿಲೇಷನ್ಶಿಪ್ಪಲ್ಲಿ 0 ಆಗ್ತಿದ್ದೀರಾ ಅಲ್ವಾ. ನಿಮ್ಮ ಪ್ರೀತಿ ಸಿಗೋದಿಲ್ಲ ಅಂತ ಹೇಳ್ತಿದೆ ಈ ಕಾರ್ಡು. ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ, ನಿಮ್ಮ ಕರ್ಮ ಹೀಲ್ ಮಾಡಿದ್ರೆ ಸಾಧ್ಯ ಇದೆ. ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಿದೆ ಅದೇ ಬಂದಿದೆ. ಹಾರ್ಟ್ ಬ್ರೇಕ್ ಅಂಡ್ ಕಾರ್ಡ್, ಹಾರ್ಟ್ ಚಕ್ರ ಹೀಲ್ ಮಾಡುವಂಥ ಪರಿಸ್ಥಿತಿ ತುಂಬ ಇದೆ ನಿಮ್ಮದು. ಹಾರ್ಟ್ಗೆ ತುಂಬ ವಾಲ್ಸ್ ಬಂದ್ಬಿಟ್ಟಿರುತ್ತೆ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸಿಂದ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಚಾನ್ಸ್ ಇರುತ್ತೆ. 1000% ನೆಗೆಟಿವಿಟಿ ತೋರಿಸ್ತಿದೆ ನನಗೆ ನಿಮ್ಮ ಪ್ರೀತಿಯಲ್ಲಿ ಮಾತ್ರ. ಲಾಸ್ಟ್ ಕಾರ್ಡ್ ತುಂಬ ತುಂಬ ನೆಗೆಟಿವಿಟಿ ಏನಿದೆ, ಬ್ರೇಕಪ್, ಪ್ರತಿಯೊಂದು ತೋರಿಸ್ತಿದೆ ಇಲ್ಲಿ. ನೀವು ಲವಲ್ಲಿ ಪ್ರಾಬ್ಲಮ್ ಇದ್ದಾಗ ಕೆರಿಯರ್ ವೈಸ್, ಮನಿ ವೈಸ್ ಸ್ಲೋ ಆಗಿ ಗ್ರೋ ಆಗ್ತೀರಾ. ಓಕೆ, ಆ ರೀತಿ ತೋರಿಸ್ತಿದೆ ಇದು. ಒಂದು ಡಿಸಿಷನ್ ಕಂಪ್ಲೀಟ್ ಆಗ್ಬಿಡುತ್ತೆ, ಅವ್ರು ಸಿಗ್ತಾರಾ ಇಲ್ವಾ ಅಂತ. ಆಮೇಲೆ ನೀವು ಕೆರಿಯರಲ್ಲಿ ಗ್ರೋ ಆಗ್ತೀರಾ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಇದೊಂದು ಜನರಲ್ ರೀಡಿಂಗ್, ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಕೆಲವೊಂದು ಕಾರ್ಡ್ಸ್ ಬಂದಿರ್ತವೆ.
ಥ್ಯಾಂಕ್ ಯು ಸೋ ಮಚ್. ಯಾರು ಈ ಸ್ಯಾಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಐ ಆಮ್ ರಿಯಲಿ ಸಾರಿ. ನನಗೂ ಬೇಜಾರಾಗ್ತಿದೆ. ಈ ರೀತಿ ಕೂಡ ಇರುತ್ತೆ ಲೈಫ್ಸಲ್ಲಿ. ಎಲ್ಲರದು ಚೆನ್ನಾಗಿ ಲವ್ ರಿಲೇಷನ್ಶಿಪ್ ಇದೆ ಅಂದರೆ ಈ ರೀತಿ ಪ್ರಾಬ್ಲಮ್ ಇರುವಂತಹ ಲವ್ ರಿಲೇಷನ್ಶಿಪ್ ಕಾರ್ಡ್ಸು ಇರ್ತವೆ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಓಕೆ, ಸೊ ನಿಮ್ಗೇನಾದರೂ ಇಂಡಿವಿಜುವಲಿ ರೀಡಿಂಗ್ಸ್ ಬೇಕು ಪರ್ಸ್ನಲ್ ಆಗಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಇಂಟ್ರೆಸ್ಟ್ ಇತ್ತು ಅಂದರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ನಿಮ್ಮ ವೀಡಿಯೋಸ್ ಅಂದರೆ ನಿಮ್ಮ ಕೆರಿಯರ್, ಜಾಬ್, ಮನಿ, ರಿಲೇಷನ್ಶಿಪ್ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್. ಥ್ಯಾಂಕ್ ಯು ಸೋ ಮಚ್.